ಶುಭೋದಯ, ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅಖಂಡ ರಥಸಪ್ತಮಿ ದಿನದ ಶುಭಾಶಯಗಳು. ಸೂರ್ಯದೇವ ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಇದು ಸಂಡೇ, ರಥಸಪ್ತಮಿ ದಿನದ ವ್ಲಾಗ್. ನಂದು ವಾಕ್ ಎಲ್ಲ ಆಯಿತು. ಸೊ ಎಕ್ಕದಿ ಎಲೆನೂ ಕೂಡ ಕಿತ್ಕೊಂಡು ಹೋಗ್ತಾಯಿದ್ದೀನಿ ಸ್ನಾನಕ್ಕೆ. ಇವತ್ತು ಸೂರ್ಯದೇವಂದು ಹುಟ್ಟಿದಬ್ಬ. ಹ್ಯಾಪಿ ಬರ್ಡೇ ಸೂರ್ಯದೇವ. ಸೊ ನಮ್ಮ ಕಡೆ ಎಲ್ಲ ರಥಸಪ್ತಮಿ ಮಾಡ್ತೀವಿ. ಆಯಿತಾ ಕಾಫಿ? ಹೌದಾ? ಸೊ ಇವತ್ತು ಯೋಗದವರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರಂತೆ. ಕರೆದ್ರು ನಮ್ಮನ್ನು ಬನ್ನಿ ಅಂತ. ಸೊ ನೋಡೋಣ, ಸಂಜೆ ತನಕ ಇರುತ್ತಂತೆ, ಆದರೆ ಹೋಗೋಣ. ಇವತ್ತು ಸೂರ್ಯ ತನ್ನ ಪತನ ಉತ್ತರದ ಕಡೆಗೆ ಜಾಸ್ತಿ ಬೀರ್ತಾರೆ, ಪ್ರಭಾವನ ಅಂತ ಹೇಳ್ಬೋದು. ಸೊ ಇನ್ಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಅಂತಲೂ ಕೂಡ ಹೇಳ್ಬೋದು. ಇದು ಏನೇನಾಯಿತು ಏನು ಗೊತ್ತಾ, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡೆ ನಿನ್ನೆ. ವ್ಲಾಗ್ ಮಾಡ್ಕೊಳೋಕ್ಕಾಗಲಿಲ್ಲ, ಕೆಲಸ. ಯಾಕಂದರೆ ರಥಸಪ್ತಮಿ ಇಸ್ ದ ವೆರಿ ಗುಡ್ ಡೇ, ತುಂಬ ಒಳ್ಳೆಯ ದಿನ. ಹಾಗಾಗಿ 2-3 ಕಡೆ ಆರ್ಡ್ರ್ ಇದೆ, ಮನೆ ಗೃಹ ಪ್ರವೇಶಗಳು ಎಲ್ಲ ಇದೆ. ಸೊ ಬ್ಯುಸಿ, ನಾನು ತುಂಬ ಬ್ಯುಸಿಯಾಗಿದ್ದೆ. ಅವರೆಕಾಯಿ 1 ಮೂಟೆ ಅವರೆಕಾಯಿ ಹಿಡ್ದಿದ್ದೀನಿ ಕೂತ್ಕೊಂಡು. ಜೊತೆಗೆ ಮನೆ ಕೆಲಸ, ಮಕ್ಕಳ ಕೆಲಸ. ನನ್ನ ಮಗನಿಗೆ ಇವತ್ತು ಸೆಕೆಂಡ್ ಪ್ರಿಪ್ರೇಟ್ರಿ ಟ್ಯೂಷನಲ್ಲಿ ಅವನನ್ನು ಪ್ರಿಪೇರ್ ಮಾಡೋದು. ನನ್ನ ಮಗಳಿಗೆ FF4. ನಿಮಗೆ ಗೊತ್ತು ಹೌಸ್ ವೈಫ್ಸ್ ಅಂದರೆ ಎಷ್ಟು ಬ್ಯುಸಿ ಅಂತ. ಸೊ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ ಮನೆಗೆ ಹೋಗ್ತಾಯಿದ್ದೀನಿ. ವಾಕ್ ಮುಗೀತು. ಒನ್ಸ್ ಅಗೇನ್ ಬೆಳಗಿನ ಶುಭಾಶಯಗಳು, ರಥಸಪ್ತಮಿ ಶುಭಾಶಯಗಳು. ನಿನ್ನೆ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಮನೆಗೆ ಹೋಗಿ ವ್ಲಾಗ್ನ ಸಿಗ್ತೀನಿ. ನಾನು ನಿಮ್ಮ ಹತ್ರ ಹಿಂದಿನ ದಿನ ಏನೇನಾಯಿತು ಅಂತ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ಮತ್ತು ಲಿಪ್ ಕೇರ್ ಅವ್ರದ್ದು ಅದೆಲ್ಲ ಖಾಲಿಯಾಗಿತ್ತು, ತೊಗೊಬರೋಣ ಅಂತ. ಟ್ಯಾಲ್ಕಮ್ ಪೌಡರ್ ಈ ಥರದ್ದೆಲ್ಲ ಖಾಲಿಯಾಗಿತ್ತು. ಸೊ ನಾನು ತೊಗೊಂಡ್ರೆ ಒಂದು ತೊಗೊಳ್ಳೋದೆಲ್ಲ 2-3 ಒಟ್ಟೊಟ್ಟಿಗೆ ತಂದುಬಿಡ್ತೀನಿ. ಯಾಕಂದರೆ ಹಳೆ ಮನೆ ಹತ್ರ ಇರೋ ಫ್ಯಾನ್ಸಿ ಸ್ಟೋರ್ಗೆ ನಾನು ಯಾವಾಗಲೂ ಹೋಗೋದು. ಅಲ್ಲೇ ನನಗೆ ಪರಿಚಯ ತುಂಬ. ಯಾಕಂದರೆ ನಾನು ಮದುವೆ ಆದಾಗಿಂದ ಇದೇ ಫ್ಯಾನ್ಸಿ ಸ್ಟೋರಲ್ಲಿ ಪರ್ಚೇಸ್ ಮಾಡ್ತಾ ಇರೋದು. ಸೊ ಸ್ವಲ್ಪ ರೀಸನಬಲ್ಲಾಗಿ ಹಾಕ್ಕೊಡ್ತಾರೆ. ಶ್ಯಾಂಪೂಸು, ಬಾಡಿ ಲೋಷನು, ಮಾಯ್ಶ್ಚರೈಸರು ಈ ಥರದ್ದೆಲ್ಲ ಖಾಲಿಯಾಗಿತ್ತು. ಸೊ ನೋಡಿ ಮಾಡಿ ಏನೇನು ಬೇಕು ಡೈಲಿ ಯೂಸ್ಗೆ, ನನಗೆ ಚಾರುಗೆ ಇಬ್ಬರಿಗೂ ತೊಗೊಬರೋಣ ಅಂತ ಹೋಗಿದ್ದೆ. ಎಷ್ಟು ತಂದಿಟ್ಟರು ಮನೇಲಿ ಖಾಲಿ ಆಗ್ತಾ ಇರುತ್ತೆ ಈ ಟಿಕ್ಟಾಕ್ ಕ್ಲಿಪ್ಸು ಈ ಥರದ್ದೆಲ್ಲ. ಸೊ ತೊಗೊಂಡು ಮನೆಗೆ ಬಂದ ತಕ್ಷಣ ಯದು ಪಾಪು, ಸುಮಾರು ಜನ ಕೇಳ್ತಿದ್ರಿ ಯದು ಪಾಪು ಯಾರು ಅಂತ. ಇವನು ಮೋದಿ ತಂದ ಯದು ಪಾಪು ಅವರ ಅಣ್ಣ, ಸ್ವಂತ ಬ್ರದರ್. ಸೊ ಅವ್ರ ಅಮ್ಮನಿಗೆ 2 ಗಂಡು ಮಕ್ಕಳು. ಸೊ ಚಾರು ಅವನಿಗೆ ಸೂರ್ಯ ನಮಸ್ಕಾರ ಮಾಡೋದು, ಯೋಗ ಮಾಡೋದು ಹೇಳ್ಕೊಡ್ತಾ ಇದ್ದಾಳೆ. ಯಾಕಂದರೆ ರಥಸಪ್ತಮಿಗೆ ಚಾರುಗೆ ಸ್ಕೂಲಲ್ಲಿ 101 ಸೂರ್ಯ ನಮಸ್ಕಾರ ಮಾಡಿಸ್ತಾರಂತೆ. ಸೊ ಯೋಗ ಅದೆಲ್ಲ ಡೈಲಿ ಈಗ ಯೋಗ ಮ್ಯಾಟ್ ಎತ್ಕೊಂಡು ಯೋಗ ಮಾಡ್ತಿರ್ತಾಳೆ. ಇವಳಿಗೆ ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟು. ತುಂಬ ಆಸನಗಳನ್ನ ಕೂಡ ಮಾಡ್ತಾಳೆ. ಇದು ಬಟರ್ಫ್ಲೈ ಆಸನ ಅವನಿಗೂ ಕೂಡ ಹೇಳ್ಕೊಡ್ತಾ ಇದ್ಲು, ಮಾಡು, ನೀಟಾಗಿ ಮಾಡು ಅಂತ ಹೇಳಿಬಿಟ್ಟು. ಸೊ ಈಗ ಯದು ಪಾಪು ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ನಮ್ಮ ಫ್ಯಾಮಿಲಿಲಿ ಒಬ್ಬರು ಅನ್ನೋ ಥರ. ನಾನು ಯಾವತ್ತೂ ಅವರು ಬೇರೆಯವ್ರ ಮಕ್ಕಳು ಅನ್ನೋ ಥರ ನಾನು ಟ್ರೀಟ್ ಮಾಡೋದೇ ಇಲ್ಲ. ಇವರು ನಮ್ಮ ನೇಬರ್ ಮಕ್ಕಳು ಅಂತಲೂ ನಾನು ಟ್ರೀಟ್ ಮಾಡೋದಿಲ್ಲ. ಅವರು ಒಂದು ಸ್ವಲ್ಪ ನಮ್ಮ ಮಕ್ಕಳು ಥರ, ನಮ್ಮ ಮಕ್ಕಳು ಫ್ರೆಂಡ್ಸ್ ಅಂತಲೂ ಅಲ್ಲ, ನಮ್ಮ ಫ್ಯಾಮಿಲಿಲಿ ಒಬ್ಬರು ಅನ್ನೋ ಥರ ನಾನು ನೋಡ್ಕೊತಿರ್ತೀನಿ. ಯದು ಪಾಪು ಕೂಡ ಬಂದು ನಮ್ಮ ಜೊತೆ ಆಲ್ರೆಡಿ ಆಟ ಆಡ್ತಾ ಇದ್ದ. ನಾನು ಅವ್ರದ್ದು ವಿಡಿಯೋ ತೋರಿಸ್ದಾಗೆಲ್ಲ ಒಂದೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬರುತ್ತೆ. ನೋಡ್ತಾ ಸಂಜೆ ಆಗೋಯ್ತು. ನಾನು ಅಂದಂಗೆ ನನ್ನ ಮಗನಿಗೆ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗಿದೆ. 2nd ರೌಂಡ್ ಪ್ರಿಪ್ರೇಟ್ರಿಗಳು ನಡೀತಾ ಇದೆ. ಸತೀಶ್ ತುಂಬ ಬ್ಯುಸಿ ಇದ್ದರು. ಮಾರ್ಕೆಟಿಂದ ಮಾವಿನ ಸೊಪ್ಪು, ತುಳಸಿ ಹಾರ, ಗುಲಾಬಿ ಹೂವಿನ ಹಾರ ಮತ್ತು ಸಾಮಂತಿಗೆ ಹೂವು, ಚೆಂಡು ಹೂವು ತಂದಿದ್ರು. ಎಸ್ಪೆಷಲಿ ಚೆಂಡು ಹೂವನ ನಾನು ಪ್ರತಿ ಸಲ ಯೂಸ್ ಮಾಡೋಂಥದ್ದು ಬಾಗಿಲಿಗೆ, ಮೇಯ್ನ್ ಬಾಗಿಲು, ದೇವ್ರ ಮನೆ ಬಾಗಿಲಿಗೆ ತೋರಣಕ್ಕೆ ಮಾತ್ರನೇ. ನಾನು ದೇವ್ರ ಫೋಟೋಕ್ಕೆಲ್ಲ ಚೆಂಡು ಹೂವನ ನಾನು ಯೂಸ್ ಮಾಡೋದೇ ಇಲ್ಲ. ಯಾರಿಗೊಂಡು ಕೂತ್ಕೊ, ಮನೆ ಮೇಲೆ ಕೂತ್ಕೋತೀಯಾ? ಕೂತ್ಕೊ. ನಾನು ಇಲ್ಲಿ ಕೆಲಸ ಮಾಡ್ತೀನಿ, ಹೂವು ಹಾರ ಮಾಡೋಣ, ಕೆಲಸ ಮಾಡ್ತೀನಿ, ನೀನು ಕೂತ್ಕೊಂಡು ನೋಡ್ತೀಯಾ? ಓಕೆನಾ? ಓಕೆ ಪಾಪ. ಬಿಚ್ಚಬಾರ್ದು, ನಾನು ಬಿಚ್ತೀನಿ.
ಕಾಲಲ್ಲಿ ಸಣ್ಣ ಮಾಡ್ಕೋ ಕೈಯಲ್ಲಿ ಮಾಮಿ. ಗುಡ್ ಬಾಯ್. ಕಾಪಾಡಪ್ಪ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ, ವಿದ್ಯಾ ಬುದ್ಧಿ ಕೊಡಪ್ಪ ನನಗೆ, ಒಳ್ಳೆ ವಿದ್ಯಾ ಬುದ್ಧಿ. ಮತ್ತೆ ಒಂದ್ಸಲ ಸ್ನಾನ ಮಾಡ್ದ, ದಬ್ಳ ಚುಚ್ಚುತ್ತೆ. ಸೂಜಿ ಚುಚ್ಚುತ್ತೆ, ಕೈಗೆ ಚುಚ್ಚುತ್ತೆ. ದಾರ ಏಯ್ ಅಯ್ಯಪ್ಪ ಅಯ್ಯಪ್ಪ. ಯಾಕೆ ಇದನ್ನೆಲ್ಲ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬರು ನನಗೆ ಸಂಕ್ರಾಂತಿ ಹಬ್ಬದ ವ್ಲಾಗ್ಗೆ ಕಮೆಂಟ್ ಮಾಡಿದರು. ಏನಂತ ಕಮೆಂಟ್ ಮಾಡಿದರು ಅಂದರೆ, ನೀನು ನಿನ್ನ ಚೆಂಡು ವಿಧ ಅಲಂಕಾರನೋ ಯಪ್ಪ ವಿಚಿತ್ರ ಅಸಹ್ಯ ಈ ರೀತಿಯಾಗಿ ಕಮೆಂಟ್ ಮಾಡಿದರು. ಸೊ ದೇವರಿಗೆ ಯಾರಾದರೂ ಚೆಂಡು ಹೂವು ಮುಡಿಸ್ತಾರಾ? ನಾನು ಎಲ್ಲಿ ದೇವರಿಗೆ ಚೆಂಡು ಹೂವು ಮುಡಿಸಿದ್ದೀನಿ ಅಂತ ನನಗೆ ಸ್ವಲ್ಪ ತೋರಿಸು ಅಮ್ಮ ಮಹಾತಾಯಿ. ಸ್ವಲ್ಪ ಕಣ್ಣನ್ನ ನೆಟ್ಟಗೆ ಬಿಟ್ಕೊಂಡು ನೋಡು. ನಾ ಚೆಂಡು ಹೂವು ಹಾರ ಹಾಕೋದು ಮೇಯ್ನ್ ಬಾಗಿಲಿಗೆ, ದೇವ್ರ ಮನೆಗೆ. ಈಗ ತೋಮಾಲೆ ಆ ಥರದ್ದೆಲ್ಲ ಡೆಕೋರೇಷನ್ಗೆ ಯೂಸ್ ಮಾಡ್ತಾರೆ, ಚಪ್ಪರಕ್ಕೆಲ್ಲ ಏನನ್ನು ಯೂಸ್ ಮಾಡ್ತಾರೆ? ಚೆಂಡು ಹೂವಿನ ಹಾರನೇ ತಾನೇ ಯೂಸ್ ಮಾಡ್ತಾರೆ. ನಾನು ಆಗಲೇ ಅಂದಂಗೆ ಕೆಳಗಡೆ ಕೆಲಸ ಇತ್ತು, ಹುಡುಗರು ಏನು ಮಾಡಿದ್ದಾರೆ ಊಟಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಂದರೆ ಮನೇಲಿ ಆಲ್ರೆಡಿ ಚಪಾತಿ ಮಾಡಿ ಇಟ್ಟಿದ್ದೆ, ಅದಕ್ಕೇನಾದರೂ ಬೇಕಿತ್ತು ಕಾಂಬಿನೇಷನ್. ಏನು ಮಾಡಿದ್ದಾರೆ ಅಂತ, ಕಾಯಿ ಹೋಳಿಗೆ ಜೊತೆಗೆ ಬೇಳೆ ಹೋಳಿಗೆ, ಇನ್ನೂ ಏನೋ ಸುಮಾರು ಐಟಮ್ಸ್ ಹಿಂದಿನ ದಿನ ಏನೇನು ರೆಡಿ ಮಾಡ್ಕೊಳ್ಬೋದು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂದರೆ ರಥಸಪ್ತಮಿ ದಿನ ತುಂಬಾ ಬ್ಯುಸಿ. ಸೊ ಬಂದು ನೋಡಿದೆ, ಅವರು ಬೇಳೆ ಬೇಯಿಸಿದ್ರಲ್ವ ಹೋಳಿಗೆಗೆ, ಅದ್ರ ಕಟ್ಟಲ್ಲಿ ಬೇಳೆ ಸಾರು ಮಾಡಿದ್ದಾರೆ. ಅದ್ರ ಬೇಳೆ ನೀರು ತೊಗೊಂಡು ಅದರಲ್ಲಿ ಮಾಡಿದ್ದಾರೆ. ಈ ಕಡೆ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಪುಳಿಯೋಗರೆ ಗೊಜ್ಜು ನಾವೇ ಮಾಡೋದು, ರೆಡಿಮೇಡೆಲ್ಲ ನಾವು ಯಾವುದು ಯೂಸ್ ಮಾಡೋದಿಲ್ಲ. ನಾವು ಮನೇಲಿ ಮಾಡಿರೋ ಥರನೇ ಇರುತ್ತೆ. ಇವರು ಹೋಳಿಗೆ ಎಲ್ಲ ಮಾಡಿಬಿಟ್ಟು ಬಿಸಿ ಬಿಸಿ ಎಲ್ಲ ಆರಿದ ಮೇಲೆ ಎಲ್ಲ ಟ್ರೇಗಳಿಗೆ ಸೆಕ್ರಿಗೇಟ್ ಮಾಡಿ ಜೋಡಿಸಿ ಇಟ್ಕೋತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಮಾರ್ಕೆಟ್ಗೆ ಹೋಗಿದ್ದಾರೆ, ಇನ್ನೂ ಸ್ವಲ್ಪ ಜನ ಅಕ್ಕಿ ಹಿಟ್ಟು ಪುಡಿ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಅಂತ ನಾವು ಡಿವೈಡ್ ಮಾಡಿಬಿಟ್ಟಿರ್ತೀವಿ. ಸೊ ಬಂದು ಒಂದು ರೌಂಡ್ ನೋಡಿದೆ, ಏನೇನು ಬೇಕೋ ಅದನ್ನೆಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಇಲ್ಲಿ ಬೇಳೆ ಒಬ್ಬಟ್ಟದು ಹೂರಣ, ನನಗೆ ಇದನ್ನು ತಿನ್ನೋಕ್ಕೆ ತುಂಬ ಇಷ್ಟ. ನಾನು ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ದೆ. ನಿಮಗೆಲ್ಲ ಹೂರಣ ಇಷ್ಟನ ಕಮೆಂಟಲ್ಲಿ ಹೇಳಿ. ನನಗೆ ಕಾಯಾಲ್ ಮಾಡಿಕೊಂಡು ಹೋಳಿಗೆ ತಿನ್ನೋದಕ್ಕಿಂತ ಹೋಳಿಗೆದು ಹೂರಣ ತಿನ್ನೋಕ್ಕೆ ತುಂಬ ಇಷ್ಟ. ಇದು ರಥಸಪ್ತಮಿ ದಿನದ ವ್ಲಾಗ್. ಬೆಳಗ್ಗೆ ಬೇಗ ಎದ್ದು 2:30ಗೆ ಬಾಗಿಲೆಲ್ಲ ತೊಳೆದು, ಇವತ್ತು ಸೂರ್ಯ ರಥದ ಮೇಲೆ ಕುದುರೆ ಮೇಲೆ ಹೋಗ್ತಾರೆ, ಆ ರಂಗೋಲೆ ಬಿಟ್ಕೊಂಡೆ. ನನ್ನ ಮಕ್ಕಳು ಕೂಡ ಅವ್ರದ್ದು ಕೂಡ ವಾಕೆಲ್ಲ ಮುಗೀತು, ನಂದು ಕೂಡ ವಾಕೆಲ್ಲ ಮುಗೀತು. ಅವ್ರನ್ನ ಕರ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ದೀನಿ. ಅವರು ಕೂಡ ಇಬ್ಬರು ಸೈಕಲಲ್ಲಿ ಬರ್ತಾರೆ. ಗಾಡಿಗಳು ನಿಂತಿದೆ ನೋಡಿ, ನಿಮಗೆ ಅಲ್ಲಿ ಕಾರ್ನರಲ್ಲಿ ಕಾಣಿಸ್ಬೋದು, ನೀಟಾಗಿ ನೋಡಿ ಇನ್ನೊಂದ್ಸಲಿ. ಇಬ್ಬರೇ ಬರ್ತೀರಾ ಮಕ್ಕಳನ್ನ ಕರ್ಕೊಂಡು 2:30 ರಾತ್ರಿಗೆ ಅಂತ ನಾನು ಆಗಲೇ ಅಂದಂಗೆ ಯಾರೋ ಕಮೆಂಟ್ ಮಾಡಿದರು. 2:30 ರಾತ್ರಿಗೆ ನನಗೆ ಹುಚ್ಚಿಡ್ದಿದ್ಯಾ ವಾಕ್ ಮಾಡೋಕ್ಕೆ. ಸೊ ಆನ್ ದ ವೇ ಹೋಗುವಾಗ ಎಕ್ಕದ ಎಲೆ ಕೂಡ ಬೇಕಲ್ಲ ಸ್ನಾನ ಮಾಡೋಕ್ಕೆ, ಅದು ನಾನು ತೊಗೋತಾ ಇದ್ದೆ. ಅಷ್ಟು ಚೆನ್ನಾಗಿರಲಿಲ್ಲ, ಫುಲ್ ಗಲೀಜಾಗಿತ್ತು. ಈ ಜನಕ್ಕೆ ಎಷ್ಟು ಬೈದರೂ ಸಾಲಲ್ಲ. ಎಕ್ಕದ ಗಿಡಕ್ಕೆಲ್ಲ ಏನೇನೋ ರೆಡ್ ಬಟ್ಟೆಲಿ ಅದನ್ನೇನೇನೋ ಕಟ್ಟಿದ್ದಾರೆ. ನನಗದನ್ನು ಮುಟ್ಟೋಕ್ಕೆ ಭಯ ಆಗ್ತಿತ್ತು. ಯಾವ್ಯಾವ ಥರ ಕಟ್ಟಿದ್ದಾರೆ ನೋಡಿ. ಹಿಂಗೇನೋ ಒಂದು ಕಟ್ಬಿಟ್ಟು ನಾವೇನೋ ಒಂದು ಸಾಧಿಸ್ತೀವಿ ಅನ್ನೋದು ಸುಳ್ಳು. ಅದು ನಮ್ಮ ನಂಬಿಕೆ ಅಷ್ಟೇ. ಇದನ್ನೆಲ್ಲ ಕಟ್ಟಿದ್ರೆ ಆಗುತ್ತೆ ಆ ಥರ. ಆಮೇಲೆ ರೋಡಲ್ಲಿ ಮೊಟ್ಟೆ ಹೊಡೆದ್ರೆ ಆಗುತ್ತೆ, ರೋಡಲ್ಲಿ ಸೌತೆಕಾಯಿ ಹೊಡೆದ್ರೆ ಆಗುತ್ತೆ, ಅವೆಲ್ಲ ಸುಳ್ಳು, ಅವೆಲ್ಲ ಬೂಟಾಟಿಕೆ, ಮೂಢನಂಬಿಕೆ. ಆ ಗಿಡ ಏನು ಮಾಡಿತ್ತು, ಗಿಡಕ್ಕೆ ಯಾಕೆ ಇಷ್ಟೊಂದು ತೊಂದರೆ ಕೊಟ್ಟು ಈ ರೀತಿ ಎಲ್ಲ ಆ ಎಕ್ಕದ ಗಿಡಕ್ಕೆ ತಗೊಂಡು ಈ ರೀತಿ ಎಲ್ಲ ಹಾಕಿದ್ದೀರಾ ನನಗೆ ಅರ್ಥ ಆಗೋಲ್ಲ. ಸೊ ಚೆನ್ನಾಗಿರೋದು ನೋಡಿಬಿಟ್ಟು ಆರಿಸ್ಕೊಂಡು ಕಿತ್ಕೋತಾ ಇದ್ದೀನಿ. ಮನೇಲಿ ಹೋಗಿ ನೀಟಾಗಿ ತೊಳ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಅದನ್ನು ಕಿತ್ಕೊಳ್ಳೋಕ್ಕೂ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು. ಯಾಕಂದರೆ ಯೋಗದವರೆಲ್ಲ ಸಿಕ್ಕಿದ್ರು, ನನಗೆ ಆಲ್ರೆಡಿ ಮಾತಾಡ್ಸಿದ್ರು, ಬನ್ನಿ ಚಾಮುಂಡಿ ಬೆಟ್ಟಕ್ಕೂ ಅಂತ ಕರೆದ್ರು. ನಾನು ಬಂದ ತಕ್ಷಣ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ನನ್ನ ಮಗಂದು ಸ್ನಾನ ಆಯಿತು. ಅವನಿಗೆ ಸ್ವಲ್ಪ ಹೊತ್ತು ಓದಿಸ್ತಾ ಇದ್ದೆ. ಯಾಕಂದರೆ ಇವತ್ತು ಅವನಿಗೆ ಮ್ಯಾಥ್ಸ್ ಪ್ರಿಪ್ರೇಟ್ರಿ ನಡೀತಾ ಇದೆ ಟ್ಯೂಷನಲ್ಲಿ. ಸೊ ಅವನು ಕೂಡ ಟ್ಯೂಷನ್ಗೆ ಹೋದ. ಅಷ್ಟರಲ್ಲಿ ನಾನು ಕೂಡ ಮನೆಯೆಲ್ಲ ಗುಡಿಸ್ಕೊಂಡು ನೀಟಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ತಿಂಡಿ ಮಾಡೋಂಥದ್ದು ಏನೂ ಇರಲಿಲ್ಲ, ಯಾಕಂದರೆ ವೆರೈಟಿ ತಿಂಡಿ ಕೆಳಗಡೆನೇ ಇತ್ತು. ಫಸ್ಟಿಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ
ತಂದಂಥ ಹೂವು ಎಲ್ಲ ತೆಗೆದು ಸೈಡ್ಗೆ ಎತ್ತಿಟ್ಬಿಟ್ಟು ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ತೊಳ್ಕೊಂಡು, ಈಗ ತಿಂಡಿ ಮಾಡಿದ್ರೆ ತಾನೇ ಸ್ವಲ್ಪ ಕೆಲಸ ಜಾಸ್ತಿ ಆಗೋದು. ಸೊ ಹಾಲಿನ ಪಾತ್ರೆ ಅದು ಇದು ಮಾತ್ರ, ಈ ಸಣ್ಣ ಸಣ್ಣ ಪುಟ್ಟ ಯಾವ್ಯಾವ್ದಿರುತ್ತೆ ಅದನ್ನು ಮಾತ್ರ ತೊಳ್ಕೊಂಡು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಹೂವೆಲ್ಲ ಸೈಡಿಗೆ ಎತ್ತಿಟ್ಕೊಂಬಿಟ್ಟು ಫಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಏನೇನು ಬೇಕಲ್ಲ ಪೂಜೆಗೆ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಹಾಲೆಲ್ಲ ಕಾಯಿಸಿಟ್ಕೊಂಡು ಜೊತೆಗೆ ಹಣ್ಣುಗಳು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ತುಪ್ಪ ಎಲ್ಲ ಕಾಯಿಸ್ಕೊಂಡು ತುಪ್ಪದ ಬತ್ತಿ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ಸೂರ್ಯನಿಗೆ ಪ್ರದಕ್ಷಿಣೆ ಹಾಕಬೇಕು, ಸೂರ್ಯನಿಗೆ ತುಪ್ಪದ ದೀಪ ಮಂಗಳಾರತಿ ಮಾಡಬೇಕು. ಇವತ್ತು 9 ಬತ್ತಿಗಳನ್ನ ಹಚ್ಚೋಣ ಸೂರ್ಯ ದೇವನಿಗೆ ಅಂತ ಹೇಳಿ ಎಕ್ಕದ ಎಲೆ ಮೇಲೆ ದೀಪ ಇಟ್ಟು, ಗೋಧಿ ಮೇಲೆ ದೀಪ ಇಟ್ಟು ದೀಪ ಹಚ್ಚೋಂಥದ್ದು. ನಾನು ನೋಡ್ಕೊಂಡಿರಲಿಲ್ಲ, ಗೋಧಿ ಖಾಲಿಯಾಗಿಬಿಟ್ಟಿದೆ. ಗೋಧಿ ಹಿಟ್ಟಲ್ಲೂ ಕೂಡ ದೀಪ ಮಾಡಿ ಅಂಟಿಸ್ಬೋದು. ನಾನೇನು ಮಾಡಿದೆ, ಇವತ್ತು ಹಾಗೇ 2 ಬತ್ತಿನ ತುಪ್ಪದಲ್ಲಿ ನೆಲೆಸಿ ಹಾಗೆ ದೀಪ ಹಚ್ಚೋಣ ಅನ್ನೋದು ಒಂದು ಥಾಟ್ ಬಂತು. ಬತ್ತಿಗಳನ್ನ ಜೋಡಿ ಬತ್ತಿಗಳನ್ನ ಒಸ್ಕೊಂಡು ತುಪ್ಪದಲ್ಲಿ ನೆನೆಸ್ಕೊಂಡು, ಸೊ 9 ಜೋಡಿ ಬತ್ತಿಗಳನ್ನ ಇವತ್ತು ಸೂರ್ಯ ದೇವನಿಗೆ ಬೆಳಗೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು ಬೇಗ ಬೇಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಮಿನಿಮಮ್ ನಾವು ಹೆಂಗೆ ಮಾಡಿದ್ರೂ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ನನಗೆ ಅರ್ಧ ಗಂಟೆ ಇಲ್ಲ 20-25 ನಿಮಿಷ ಅಂತೂ ಬೇಕಾಗುತ್ತೆ. ದೀಪಗಳೆಲ್ಲ ಹಿಂದಿನ ದಿನಾನೇ ತೊಳ್ಕೊಂಡು ರೆಡಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೂ ಅಷ್ಟೊತ್ತಾಗುತ್ತೆ. ಇನ್ನು ನಾನು ಬೆಳಗ್ಗೆ ಎದ್ದು ಎಲ್ಲನೂ ಮಾಡ್ಕೋತೀನಿ ಅಂತಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಅಷ್ಟು ಬೇಗ ಅದು ಹೆಂಗೆ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಅಂತ. ಮನಸ್ಸಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಮನಸ್ಸಿರ್ಬೇಕಷ್ಟೇ. ಸೊ ದೀಪಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ಬೇಗ ಬೇಗ. ಈಗ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಳಸಿ ಹಾರ ಎಲ್ಲ ತರಿಸಿದ್ದೆ ಹಿಂದಿನ ದಿನ, ನೀವು ನೋಡಿದ್ರಿ. ಇವಾಗ ರಂಗೋಲೆ ಹಾಕೋಣ ಅಂತ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಆವಾಗಲೇ ಒಂದ್ಸಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಬಟ್ ರೆಡಿ ಮಾಡಾದ್ಮೇಲೆ ಕೂಡ ಫಸ್ಟಿಗೆ ನಾನು ಎಲ್ಲ ಮೇಲಿಂದ ರೆಡಿ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ರಂಗೋಲೆ ಬಿಡೋಂಥದ್ದು. ಸುಮಾರು ಜನ ಕೇಳ್ತಿದ್ರಿ ರಂಗೋಲೆ ಹಾಳಾಗಲ್ವಲ್ಲ, ಹೆಂಗೆ ಬಿಡ್ತೀರಾ ಅಂತ. ಸೊ ಅವರಿಗೆ ತೋರಿಸೋಣ ಅಂತ ಅಷ್ಟೇ. ಇವತ್ತು ರಥ ಸಪ್ತಮಿ ಆಗಿರೋದ್ರಿಂದ ರಥ ರಂಗೋಲೆನೇ ಬರಿಬೇಕು. ಸೂರ್ಯದೇವ ಕುದುರೆಗಳ ಮೇಲೆ ಉತ್ತರಾಯಣ ದಿಕ್ಕಿಗೆ ಪಾರಾಯಣ ಮಾಡ್ತಾನೆ, ಚಲಿಸ್ತಾನೆ ರಥಗಳ ಮೇಲೆ ಅನ್ನೋದು ಒಂದು ಪದ್ಧತಿ, ವಾಡಿಕೆ. ಜೊತೆಗೆ ಇವತ್ತು ಸೂರ್ಯ ಹುಟ್ಟಿದ ದಿನ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ನಾನು ಕೂಡ ಸಿಂಪಲ್ಲಾಗಿ ರಂಗೋಲಿನ ಬರಿತಾ ಇದ್ದೀನಿ. ಕೆಲಸ ಮಾಡೋ ಬರದಲ್ಲಿನ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಬೇಗ ಬೇಗ ಮಾಡ್ಕೋಬೇಕು. ಇನ್ ಟೈಮ್ಗೆ ಪೂಜೆಗಳಾಗಬೇಕು ಅಂದಾಗ ವಿಡಿಯೋ ಮಾಡ್ಕೋಬೇಕು ಅನ್ನೋದು ಒಂದು ಥಾಟ್ ಪ್ರೊಸೆಸ್ ಏನಿರುತ್ತೆ ಅದು ಮರೆತು ಬಿಡುತ್ತೆ. ಆಮೇಲೆ ಮಕ್ಕಳ ಕೈಗೆ ನಾವು ಮೊಬೈಲ್ ಕೊಟ್ಟು ವಿಡಿಯೋ ಮಾಡು ಬಾ ಅಂತ ಕರೀತಾ ಇದ್ದರೆ ಅವರಿಗೆ ಓದೋದು ಬರೆಯೋದು. ಈಗ ಅರ್ಲಿ ಮಾರ್ನಿಂಗ್ ನಾವು ಹೇಳ್ಸೋದೇನಕ್ಕೆ, ಅರ್ಲಿ ಮಾರ್ನಿಂಗ್ ಹೇಳಿಸಿದ್ರೆ ಅವ್ರ ಮೈಂಡ್ ಫ್ರೆಶ್ ಆಗಿರುತ್ತೆ. ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಮೂಡ್ ಫ್ರೆಶ್ನೆಸ್ ತೊಗೊಂಡು ವಾಕಿಂಗ್ ಮಾಡಿ ಒಂದು ಸ್ವಲ್ಪ ವಾರ್ಮಪ್ ಆಗಿ, ಜೊತೆಗೆ ಸ್ನಾನ ಮಾಡಿ, ಬಿಸಿ ನೀರು ಸ್ನಾನ ಮಾಡಿ, ಜೊತೆ ಕುತ್ಕೊಂಡು ಓದ್ಕೊಂಡು ಬರ್ಕೊಳ್ಳೋದ್ರಲ್ಲಿ ಒಂಥರ ಫ್ರೆಶ್ನೆಸ್ ಇರುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ. ಅರ್ಲಿ ಗೋ ಟು ಬೆಡ್, ಅರ್ಲಿ ಗೆಟ್ ಟು ಬೆಡ್ ಅಂತಾರೆ. ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು ಹಾಸಿಗೆಯಿಂದ. ನಾನು ನನ್ನ ಮಕ್ಕಳನ್ನ ಈ ರೀತಿ ಚಿಕ್ಕದ್ರಿಂದನೂ ಕೂಡ ಇದೇ ರೀತಿ ಬೆಳೆಸಿರೋಂಥದ್ದು. ನಾನು ದೇವ್ರ ಮನೆ ಅಲಂಕಾರ ಎಲ್ಲ ಮಾಡಾದ್ಮೇಲೆ, ರಂಗೋಲಿ ಎಲ್ಲ ಹಾಕಿದ್ಮೇಲೆ ಈಗ ತುಳಸಿ ಕಟ್ಟೆಗೆ ಹೊಸ್ಲಿಗೆ ಎಲ್ಲ ಹೂವು ಇಡೋಣ ಅಂತ ಹೂವು ಎಲ್ಲ ತೊಗೊಂಡು ತುಳಸಿ ಕಟ್ಟೆ ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ರೀ, ಶೇವ್ ಮಾಡಬೇಕಾ? ನೀನು ಶೇವ್ ಮಾಡಬೇಕಾ? ಅಲ್ಲಿ ಎಲೆ ಹಾಕಿದ್ದೀನಲ್ಲ, ಇಲ್ಲೂ ಐತೆ. ತಲೆ ಮೇಲೆ ಹೆಗ್ಲ ಮೇಲೆ ಹಾಕೊಂಡು ಮಾಡು. ಕೇಳಿಸ್ತಾ? ತಗೊಂಬ, ಓಡೋಗು. ಕೆಳಗಡೆ ಒಂದು ಚೆನ್ನಾಗಿರೋದು ಹೋಗು, ಬೇಗ ಟೈಮ್ ಆಯ್ತು. ಹೋಗು. ಏನು ಮಾಡ್ತಾ ಇದ್ಯಾ? ನಾನು ಆಗಲೇ ಹೇಳ್ದಾಗೆ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನೀನು ವಿಚಿತ್ರ, ನಿನ್ನ ಚೆಂಡುವಿನ ಅಲಂಕಾರ ವಿಚಿತ್ರ ಅಂತ. ಅವ್ರಿಗೆ ಕಣ್ಣೇ ಕಾಣಲ್ಲ ಅಂತ ನನಗನ್ಸುತ್ತೆ.
ನಾನು ದೇವ್ರ ಮನೆಗೆ ತುಳಸಿ ಹಾರ, ಸಾಮಂತಿಗೆ ಹೂವು, ಗುಲಾಬಿ ಹೂವಿನ ಹಾರ, ಗಣಗ್ಲ ಹೂವು, ಮಲ್ಲಿಗೆ ಹೂವು, ಕಾಕಡ ಹೂವು, ಈ ಥರ ನಾನು ಹೂವಿಗೆ ಎಷ್ಟು ಖರ್ಚು ಮಾಡ್ತೀನಿ ವಾರವಿಡೀ ನನಗೆ ಗೊತ್ತು. ಯಾವಳ ಬಂದ್ಬಿಟ್ಟು ಈ ರೀತಿ ಕಮೆಂಟ್ ಮಾಡಿದ್ರೆ ನಿಜಕ್ಕೂ ಮನಸ್ಸಿಗೆ ಹರ್ಟ್ ಆಗುತ್ತೆ. ವಿಚಿತ್ರ, ತಿಕ್ಕಲು, ಹುಚ್ಚಿ, ಈ ರೀತಿ ಎಲ್ಲ ಮಾತಾಡೋಕ್ಕೆ ಮನ್ಸು ಹೆಂಗೆ ಬರುತ್ತೆ ನಿಮಗೆ? ನಿಮಗೆ ನಿಜ ನಾನು ಪೂಜೆ ಮಾಡೋ ದೇವರೇ ನೋಡ್ಕೋತಾರೆ. ಯಾಕಂದರೆ ದೇವ್ರ ಮನೆ ಅಲಂಕಾರದ ಬಗ್ಗೆ ವಿಚಿತ್ರವಾಗಿ ತಿಕ್ಲು ಥರ ಅಲಂಕಾರ ಮಾಡಿದ್ಯಾ, ರಂಗೋಲೆ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮಾತಾಡಿದ್ಯಾ ಅಂದರೆ ನಾನು ನಂಬಿರೋ ಭಗವಂತನೇ ನಿನಗೆ ಸರಿಗೆ ಮಾಡುತ್ತೆ. ನೋಡ್ತಾ ಇರೋ ಒಬ್ಬರು ಮನಸ್ಸನ್ನ ನೋಯಿಸಿ ದೇವ್ರ ಮುಂದೆ ನಿಂತ್ಕೊಂಡು ನಾವು ಕಣ್ಣೀರಿಟ್ಟು ಹೀಗೆಲ್ಲ ನನ್ನ ರಂಗೋಲೆ ಬಗ್ಗೆ, ನಿನ್ನ ಪೂಜೆ ಬಗ್ಗೆ, ನಾನು ಮಾಡೋ ಪೂಜೆ ಬಗ್ಗೆ ಹಿಂಗೆ ತಿಕ್ಲು ಥರ ನಂಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂತ ಕಣ್ಣೀರಿಟ್ಟು ನಾನು ನೊಂದ್ಕೊಂಡ್ರೆ ನಾನು ನಂಬಿರೋಂಥ ಭಗವಂತ ನಿನಗೇನೆ ಮಾಡೋದು, ನನಗೇನು ಕೊಡಲ್ಲ. ನಾನು ಜನ ಮೆಚ್ಚಿಸೋಂಥ ಕೆಲಸ ಮಾಡ್ತಾಯಿಲ್ಲ. ನನ್ನ ಆತ್ಮಾಭಿಮಾನ, ನನ್ನ ಆತ್ಮಗೌರವ, ನನ್ನ ಆತ್ಮಸಾಕ್ಷಿ ಮೆಚ್ಚುವಂಥ ಕೆಲಸ ಮಾಡ್ತಾಯಿದ್ದೀನಿ. ಹಬ್ಬದ ದಿನ, ವರ್ಷಕ್ಕೊಂದು ಹಬ್ಬದ ದಿನ ಈ ರೀತಿ ಕಮೆಂಟ್ ಮಾಡೋಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ದೊಡ್ಡ ತಿಕ್ಕಲು ನೀನು, ನಾನಲ್ಲ. ಸೊ ಬಿಟ್ಟಾಕಿ ನಂಗೆ ತುಂಬ ಬೇಜಾರಾಯಿತು ಆ ಕಮೆಂಟ್ ನೋಡಿ. ಯಾಕಂದರೆ ದೇವ್ರ ಮನೆ ಅಲಂಕಾರದ ಬಗ್ಗೆ ಮಾತಾಡ್ತಾರಲ್ವ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅನ್ಬೇಕು, ಇಲ್ಲಾಂದರೆ ಇಲ್ಲ ಅನ್ಬೇಕು. ನಾನು ಇದನ್ನಾದರೂ ಮಾಡ್ತೀನಿ. ವಿತಿನ್ ನಾನು 6:30 ಒಳಗಡೆ, ಸೂರ್ಯ ಉದಯಿಸೋ ಒಳಗಡೆ ಇಷ್ಟೆಲ್ಲ ಮಾಡಿದ್ದೀನಿ. ಇಷ್ಟು ಪ್ರಕಾಶಮಾನವಾಗಿ ಸೂರ್ಯನ ಕಿರಣ ನಮ್ಮ ದೇವ್ರ ಮನೆ ಮೇಲೆ ಬಿದ್ದಿದೆ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಸೋ ಬ್ಲೆಸ್ಸಡ್ ಅಂತ ಹೇಳ್ಬೋದು. ಯಾಕಂದರೆ ಸತೀಶು ಕೂಡ ಇವತ್ತು ಮಹಾಮಂಗಳಾರತಿ ಎಲ್ಲ ಎಕ್ಕದ ಎಲೆ ಎಲ್ಲ ಹಾಕ್ಕೊಂಡು ತಲೆ ಮೇಲೆ, ಭುಜದ ಮೇಲೆ, ಮಂಡಿ ಮೇಲೆ ಎಲ್ಲ ಕಡೆ ಇಟ್ಕೊಂಡು ಸ್ನಾನ ಮಾಡಬೇಕು. ನಾನು ಅಂದಂಗೆ 9 ಬತ್ತಿಗಳ ದೀಪಾರಾಧನೆ ಕೂಡ ಮಾಡಿದ್ದೀನಿ ಇವತ್ತು ಮನೇಲಿ. ತುಂಬ ನೆಮ್ಮದಿ ಅನ್ನಿಸ್ತು, ತುಂಬ ಖುಷಿ ಅನ್ನಿಸ್ತು ನನಗೆ. ಸೊ ಸೂರ್ಯದೇವ ಎಲ್ರಿಗೂ ಕಾಪಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ನೋಡಿ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ಇವಾಗ ಕೇಳ್ತೀನಿ ಫ್ರೆಂಡ್ಸ್, ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ನನ್ನ ದೇವ್ರ ಮನೆ ಅಲಂಕಾರ ಚೆನ್ನಾಗಿರಲ್ವಾ? ನನ್ನ ರಂಗೋಲಿನ ನೀಟಾಗಿ ಹಾಕಲ್ವಾ? ತಪ್ಪಿದರೆ ತಪ್ಪು ಅಂತ ಹೇಳಬೇಕು, ಇಲ್ಲಾಂದರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಬೇಕು. ಈ ಪದ ಬಳಕೆ ಎಷ್ಟು ಸರಿ ನೀವೇ ನನಗೆ ಕಮೆಂಟಲ್ಲಿ ಹೇಳಿ. ಬೇಜಾರಾಗುತ್ತಾ, ಬೇಜಾರಾಗಲ್ವಾ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೆ. ಸೊ ನಾನು ಕೂಡ ಇವಾಗ ಅಕ್ಷತೆ ಎಲ್ಲ ಮಾಡಿಕೊಂಡು ಫಸ್ಟಿಗೆ ನಾನು ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಅರಿಶಿನ, ಕುಂಕುಮ ಮತ್ತು ಗೋಮೂತ್ರ ಜೊತೆಗೆ ನೀರು ಎಲ್ಲ ಹಾಕ್ಕೊಂಡು ಸೂರ್ಯದೇವನಿಗೆ ಸಮರ್ಪಣೆ ಮಾಡಿ ಸೂರ್ಯದೇವನಿಗೆ ಇಳಿ ತೆಗೆದು ಆರಾಧನೆ ಮಾಡಬೇಕು. ಅದನ್ನು ನಮಸ್ಕಾರ ಮಾಡಿಕೊಂಡು ಅಡ್ಡ ಬಿದ್ದು ಪ್ರದಕ್ಷಿಣೆ ನಿದ್ದೆ ಮಾಡ್ತಾ ಇದೆಯೋ, ಸೂರ್ಯ ನಮಸ್ಕಾರ ಮಾಡ್ತಾ ಇದೆಯೋ ಅಂದೆ. ಮಾಡು ಕರೆಕ್ಟಾಗಿ. ಇದ್ಯಾಕೆ ಅವಳು ಸೂರ್ಯ ನಮಸ್ಕಾರ ಮಾಡೋಷ್ಟರಲ್ಲಿ ಸತೀಶ್ ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಇವಾಗ ಅವ್ರಿಗೂ ಕೂಡ ದೀಪಾರಾಧನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಗಂಧ ಕುಂಕುಮ ಎಲ್ಲ ಅವ್ರಿಗೂ ಕೂಡ ಹಣೆಗೆ ಬೊಟ್ಟೆಲ್ಲ ಇಟ್ಟು ಅವರು ಕೂಡ ಅವರ ತಂದೆ ತಾಯಿಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಸೊ ಏನಂತಂದರೆ ಅವರು ಸ್ನಾನ ಮಾಡ್ದಾರ ಕೆಲಸ ಮಾಡೋದೇ ಇಲ್ಲ. ನನ್ನ ಕೆಳಗಡೆ ಫುಲ್ ಕೆಲಸ ಇತ್ತು ಅಂತ ಕೂಡ ಹೇಳಿದೆ. ಸೊ ಅಡುಗೆ ಮಾಡಬೇಕಾಗಿತ್ತು, ಹಾಗಾಗಿ ಅವರು ಕೂಡ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ಕೆಳಗಡೆ ಹೊರಡಲಿಕ್ಕೆ ರೆಡಿಯಾದರು. ವಿಡಿಯೋನೇ ಮಾಡಿದ್ರಿ ಹಳೆ ಎಣ್ಣೆಗಳು ಸಾಂಬಾರು ಗಡ್ಡಿ So this time she is doing nothing. See, a bit.
ಸೊ ಕೆಳಗಡೆ ಫುಲ್ ಹುಡುಗರಿದ್ರು, ಫುಲ್ ಕೆಲಸಗಳು ನಡೀತಾ ಇತ್ತು. ಇವತ್ತಂತೂ ತುಂಬ ವೆರೈಟೀಸ್ ಆಫ್ ಅಡುಗೆಗಳು, ಹುಳ್ಳಿಕಾಳು ವೆಜ್ ಹುಳ್ಳಿಕಾಳು ಸಾಂಬಾರು, ಅದು ಬೇರೆ ಉಸ್ಲಿ ಕೂಡ ಮಾಡ್ತಾರೆ, ಹುಳ್ಳಿ ಸಾರು ಕೂಡ ಮಾಡ್ತಾರೆ, ದಾಲ್ ಕೂಡ ಮಾಡ್ತಾರೆ. ತುಂಬ ವೆರೈಟೀಸ್ ಆಫ್ ಸಾಂಬಾರ್ಸ್ ಎಲ್ಲ ಮಾಡ್ತಾಯಿದ್ದಾರೆ, ಗ್ರೇವಿಗಳನ್ನ ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಇಷ್ಟ ಅದೆಲ್ಲ. ಟೈಮ್ ಬಂದು 8:30. ಮೇಲೆ ಕೆಳಗಡೆ ಗೋಡೌನ್ ಎಲ್ಲ ಕಡೆ ಪೂಜೆ ಆಯಿತು. ಇನ್ನೊಂದ್ಸಲಿ ರಥಸಪ್ತಮಿ. ಸೂರ್ಯದೇವ ಎಲ್ರಿಗೂ ಒಳ್ಳೇದು ಮಾಡಲಿ, ಶುಭಾಶಯಗಳು. ಈಗ ಟೆಂಪಲ್ಗೆ ಹೋಗಬೇಕು, ಅರ್ಚನೆಗೆ ಬರ್ಸಿದ್ದೀನಿ. ಸೊ ವಿಕ್ಕಿ ಬರ್ತಾನೆ, ವಿಕ್ಕಿ ಕರ್ಕೊಬರಕ್ಕೆ ಹೋಗಬೇಕು. ತುಂಬ ಬೇಜಾನ್ ಕೆಲಸ ಇದೆ ಕೆಳಗಡೆ ಕೂಡ. ಸೊ ವರ್ಷವಿಡೀ ಹೀಗೆ ಬ್ಯುಸಿಯಾಗಿರೋಣ, ಯಾರ ವಿಷಯಕ್ಕೂ ಹೋಗದೆ, ಯಾರು ನಮ್ಮ ವಿಷಯಕ್ಕೆ ಬರ್ದಿರ ವರ್ಷವಿಡೀ ಹೀಗೆ ಬ್ಯುಸಿಯಾಗಿರೋಣ ಅಷ್ಟೇ ಕೇಳ್ಕೊಳ್ಳೋದು. ಲೈಫಲ್ಲಿ ಬ್ಯುಸಿಯಾಗಿರಬೇಕು, ಕೆಲಸ ಮಾಡಬೇಕು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ನಮ್ಮ ವಿಷಯಕ್ಕೆ ಬಂದವ್ರನ್ನ ಯಾವತ್ತೂ ಬಿಡ್ಲೂಬಾರ್ದು. ದಿಸ್ ಇಸ್ ಮೈ ಪಾಲಿಸಿ. ಸೊ ಬನ್ನಿ ಬೇಗ ಬೇಗ ನಾನು ಚಾರು ಇಬ್ಬರು ಟೆಂಪಲ್ಗೆ ಬಂದ್ವಿ. ವಿಕ್ಕಿನ ಟ್ಯೂಷನಿಂದ ಕರ್ಕೊಂಬರಕ್ಕೆ ಹೋಗಬೇಕಾಗಿತ್ತು. ಆಲ್ರೆಡಿ ಟೈಮ್ ಆಗ್ತಾಯಿದೆ, ಇನ್ನು 9 ಗಂಟೆ. ಎಷ್ಟು ಬೇಗ ಟೈಮ್ ಆಗುತ್ತೋ ಗೈಸ್. 2:15 ಎದ್ದಿದ್ದೀನಿ ಇವತ್ತು. ನಾನು ಮಾತ್ರ ನನ್ನ ಮಕ್ಕಳನ್ನ ನಾನು ಇಷ್ಟೊತ್ತಿಗೆ ಎದ್ದೇಳಿಸ್ಬೇಕು ಅಷ್ಟೊತ್ತಿಗೆ ಎದ್ದೇಳಿಸ್ತೀನಿ. ದೇವಸ್ಥಾನಕ್ಕೆ ಬಂದು ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಪೂಜೆ ಸಾಮಾನು ಆಲ್ರೆಡಿ ತೊಗೊಂಬಂದಿದ್ದೆ. ಫೋನ್ ಮಾಡಿ ಹೇಳಿದ್ದೆ ಅಭಿಷೇಕಕ್ಕೆ. ಸೊ ಅವರು ರಸಾಯನ ಕೂಡ ಕೊಟ್ಟರು ಪಾರ್ಸಲು, ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಅಲ್ಲಿ ಒಂಚೂರು ತಿನ್ಕೊಂಡು ಮಾದೇಶ್ವರ ಟೆಂಪಲ್ಗೆ ಬಂದೆ. ಅರ್ಚನೆ ಎಲ್ಲ ಆಯಿತು ದೇವಸ್ಥಾನದಲ್ಲಿ. ತುಂಬ ಪ್ರಶಾಂತವಾಗಿತ್ತು ಒಳಗೆ. ಪೂಜೆ ಮಾತ್ರ ತುಂಬ ಚೆನ್ನಾಗಿತ್ತು. ಅಷ್ಟೇನು ಕ್ರೌಡ್ ಇಲ್ಲ, ಸಂಡೇ ಆಗಿರೋದ್ರಿಂದ, ನಾಳೆ ಮಂಡೇ ಆಗಿರೋದ್ರಿಂದ. ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗ್ತಾಯಿದೆ, ಹೊಸ ದೇವಸ್ಥಾನ. ಸೊ ವಿಭೂತಿ ಹೆಂಗೆ ಬೇಕಂಗೆ ಸುರ್ಕೊಂಬಿಟ್ಟಿದ್ದೀನಿ. ಅಲ್ಲಿಂದ ಇಲ್ಲಿ ತನಕ ಏನಕ್ಕಂತ ತೊಳ್ಕೊಂಬಂದೆ ನೀನು. ಇಳಿ ಕೆಳಗೆ ಜನ ಇಲ್ಲ. ಚಾರುಗೆ ಚಿತ್ರಾನ್ನ ಪ್ರಸಾದ ಬೇಕಿತ್ತಂತೆ, ಅದಕ್ಕೆ ಚಿತ್ರಾನ್ನ ಪ್ರಸಾದ ಕೊಡೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ. ಅಲ್ಲಿಂದ ಮಾದೇಶ್ವರ ಹಣ್ಣು ಕಾಯಿ ನನ್ನ ಒಂದೇ ಕಡೆ ತಗೊಂಡ್ಬಂದಿದ್ದಂಥದ್ದು. ಅಷ್ಟೇನು ಕ್ರೌಡ್ ಇರಲಿಲ್ಲ. ಚಾರು ಹೇಳ್ದಂಗೆ ಪ್ರಶಾಂತವಾಗಿತ್ತು, ನೆಮ್ಮದಿಯಾಗಿತ್ತು. ಒಳ್ಳೆ ಪೂಜೆ ಪುನಸ್ಕಾರ ಮಾತ್ರ ತುಂಬ ಚೆನ್ನಾಗಿ ಆಯಿತು. ನಿಂದು ಇನ್ನೂ ಬರ್ದಾಗಿಲ್ಲ 9 ಗಂಟೆ ಟೈಮ್, 9:15. ನೀನು ಫಸ್ಟು ಪೈನಾಪಲ್ ತಿನ್ನು ಮಗನೆ, ಆಮೇಲೆ ಕಾರ್ನ್ ತಿನ್ನು, ಓಕೆನಾ? ಏನು ತಿಂತಾ ಇದೆಯಾ ಫಸ್ಟು? ಏನು ತಿಂತಾ ಇದೆಯಾ? ಪೈನಾಪಲ್. ಬೌಲಲ್ಲಿ ಇಟ್ಕೊಂಡು ತಿನ್ನು. ಚೆನ್ನಾಯ್ತಾ? ಸೂಪರಾ? ನಾವು ಮಾಮಿ ಹೋಗಿದ್ದು. ಗುಡ್ ಮಾರ್ನಿಂಗ್. ಹೊಸ ಬಟ್ಟೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಿನ್ಕೋ ಫಸ್ಟು ಪೈನಾಪಲ್ ತಿನ್ಕೋ, ಆಮೇಲೆ ಕಾರ್ನ್ ತಿನ್ನು, ಓಕೆನಾ? ಜಾಣ ಮುದ್ದು ತಿನ್ನು, ಬೇಗ ಬೇಗ ತಿನ್ಕೋ, ಬೇಗ ಬೇಗ. ಆಯಿತಾ ನಿಂದು? ಹಿಂದಿ ಮ್ಯಾಥ್ಸ್ ನಾನು ಬರ್ಸೋದು. ನಿನ್ನೆ ರಾತ್ರಿ ನಾನು ನಿನಗೆ ಕೊಟ್ಟಿದ್ದೆ, ನೀನು ಇಷ್ಟು ಹಾಂ ಸಂಜೆಯಿಂದ ಪೇಪರ್ಸ್ ಇದೆ. ಓಕೆ, ಬರಿ ಕಲಿ. ಗುಂಡು ಪುಟ್ಟ ಇದು ಗುಂಡು ಪುಟ್ಟ. ನನ್ನ ಮುದ್ದು ಬಂಗಾರ ನೀನು, ನನ್ನ ಗೊಂಬೆ ಮರಿ ನೀನು. ಯಾರ ಮಗ ನೀನು? ನಾಚಿಕೆ ನೋಡ್ರಿ, ನಾಚಿಕೆ. ನಿದ್ದೆ ಮಾಡ್ತಾ ಇದ್ದ. ವಿಕ್ಕಿ ಅಣ್ಣನ ಟ್ಯೂಷನಿಂದ ಕರ್ಕೊಂಬರ್ತೀನಿ, ನೀ ತಿಂತಾ ಇರು, ಓಕೆನಾ? ತಿನ್ಕೋ ಬೇಗ. ಇದು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹಾಂ, ಸಿಟಿಗೆ ಹೋಗ್ತಾ ಇದ್ದೀವಾ? ಏನಕ್ಕೆ ಸಿಟಿಗೆ? ವಿಕ್ಕಿ ಅಣ್ಣನ ಟ್ಯೂಷನಿಂದ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ನೀನು ಟ್ಯೂಷನ್. ಮಾಮಿ ನಾ ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಯದು ಪಾಪುನ ನಾನು ನನ್ನ ಮಗ, ಲಾಸ್ಟ್ ನನ್ನ ಕೊನೆ ಮಗ, ಲವ್ಲಿ ಮಗ ಅಂತಲೇ ನಾನು ಸಾಕ್ತಾ ಇರೋದು. ಸೊ ಅವನು ಕೂಡ ನನಗೆ ಅಷ್ಟೇ ಪ್ರೀತಿ ಕೊಡ್ತಾನೆ. ಯದು ಪಾಪುನ ನಾನು ಆಂಟಿ ಬರ್ತೀನಿ ಅಂತ ಆಟ ಮಾಡೋಕ್ಕೆ ಶುರು ಮಾಡ್ದ. ಅವನ್ನ ಬಿಟ್ಬಿಟ್ಟು ನನಗೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಸೊ ಅವನು ಕರ್ಕೊಂಡು, ಈಗ ವಿಕ್ಕಿನೂ ಕರ್ಕೊಂಡು ಟ್ಯೂಷನಿಂದ ಹೋಗ್ತಾ ಇದ್ದೀನಿ. ಈಗ ಹೋದ್ಮೇಲೆ ಚಾರುಗೆ ಸ್ವಲ್ಪ ಓದಿಸ್ಬೇಕು, ಯಾಕಂದರೆ ಅವಳಿಗೂ ಕೂಡ FF4 ಕಂಡಕ್ಟ್ ಆಗಿದೆ. ಅವಳನ್ನ ನಾನೆಲ್ಲೂ ಟ್ಯೂಷನಿಗೆ ಹಾಕಿಲ್ಲ, ನಾನೇ ಹೇಳ್ಕೊಡ್ತೀನಿ. ಅಲ್ಲಿಂದ ಗೋಡೌನಿಗೆ ಬಂದೆ. ಅಲ್ಲಿ ಫುಲ್ ಕೆಲಸ ಇತ್ತು ಅಂತ ನಾನು ಬೆಳಗ್ಗೆನೇ ಹೇಳಿದ್ದೆ. ನಾನಿವತ್ತು ಒಪ್ಪತ್ತು ಏನೂ ತಿನ್ನಲ್ಲ. ವೆಜ್ ಪಲಾವ್
ಮತ್ತು ಮಶ್ರೂಮ್ ಪಲಾವ್ ಮತ್ತು ಜೀರಾ ರೈಸ್ ಈ ಥರದ್ದೆಲ್ಲ 2-3 ಕಡೆ ಆರ್ಡರ್ ಇತ್ತು. ಬಟ್ ನನಗೇನು ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಮಕ್ಕಳೆಲ್ಲರೂ ಅಮ್ಮ ತಿಂಡಿ ಹಾಕ್ಕೊಡು ಅಂತೇಳಿ ಅವರು ಹಾಕಿಸ್ಕೊಂಡು ತಿಂತಾಯಿದ್ರು. ಇವತ್ತು ಕಸ್ಟರ್ಡ್ ವಿತ್ ಫ್ರೂಟ್ ಸಲಾಡ್ ಮಾಡ್ತಾಯಿದ್ರು. ತುಂಬ ಪಪ್ಪಾಯ, 1 ಮೂಟೆ ಆ್ಯಪಲ್, 1 ಮೂಟೆ ಸಪೋಟ ಈ ಥರದ್ದೆಲ್ಲ ಕಟ್ ಮಾಡಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಈ ಥರದ್ದೆಲ್ಲ ಹಾಕಿ ಕಟ್ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾಯಿದ್ರು. ನನಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆಯಿಂದ ಫುಲ್ ಕೆಲಸ ಮಾಡಿ ಟಯರ್ಡ್ ಆಗಿದ್ದೀನಲ್ವ, 1 ಪೀಸ್ ಪಪ್ಪಾಯ ಎತ್ಕೊಂಡು ತಿಂದೆ. ಈ ಕಡೆ ಪೈನಾಪಲ್ ಗಸ್ಸಿ ಅಂತ ಮಾಡ್ತಾಯಿದ್ದಾರೆ, ಈ ಕಡೆ ಸತೀಶ್ ಜೀರಾ ರೈಸ್ ಮಾಡ್ತಾಯಿದ್ದಾರೆ. ಅವರು ಸ್ನಾನ ಮಾಡಿದೆ, ಏನೂ ಮಾಡಲ್ಲ, ನೀವೇ ನೋಡಿದ್ರಿ. ಸ್ನಾನ ಮಾಡಿ ಪೂಜೆ ಮಾಡಿ ಗೋಡೌನಲ್ಲಿ ಪೂಜೆ ಮಾಡಿ ಮನೆಯಲ್ಲೂ ಪೂಜೆ ಮಾಡಿ ಇವತ್ತು ದೇವರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಪತಿ ದೇವ್ರಿಗೆ. ಪೂಜೆ ಮಾಡಿಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಫಸ್ಟ್ ಸ್ನಾನ ಮಾಡಿಬಿಟ್ಟು ಕೆಲಸನೇ ದೇವರು ಅಂತ ಮಾಡೋರು ಇವತ್ತು ಸ್ನಾನ ಮಾಡಿ ಪೂಜೆ ಮಾಡಿ ಜೊತೆಗೆ ಕೆಲಸನೂ ಮಾಡ್ತಾಯಿದ್ದಾರೆ. ಈ ಕಡೆ ಕಾರ್ನ್ ಬೇಯಿಸಿದ್ರು, ಪೈನಾಪಲ್ ಎಲ್ಲ ಕಟ್ ಮಾಡಿದರು. ನಾನು ಒಂದು ಸ್ವಲ್ಪ ಪಪಾಯ ತಿಂದೆ, ಒಂಚೂರು ಪೈನಾಪಲ್ ತಿಂದೆ, ಚೂರು ಕಾರ್ನ್ ತಿಂದೆ, ಸ್ವಲ್ಪ ಫ್ರೂಟ್ಸಲ್ಲೇ ಮುಗಿಸ್ಬಿಟ್ಟೆ ಬೆಳಗಿನ ಉಪಹಾರನ. ಲೈಟಾಗಿ ತಿಂದೆ, ಯಾಕಂದರೆ ಒಪ್ಪತ್ತಲ್ವ ಇವತ್ತು ಮಧ್ಯಾಹ್ನ ತಿನ್ನೋಣ ಅಂತ ಹೇಳ್ಕೊಂಡು. ಸತೀಶು ಕೂಡ ಅಷ್ಟೇ, ಕೆಲಸ ಅಂತ ಇದ್ದರೆ ತಿಂಡಿ ಗಿಂಡಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅವರು. ನನ್ನ ಮಗ ಎಕ್ಸಾಮ್ ಬರೆದು ಬಂದು ತುಂಬ ಸುಸ್ತಾಗಿದ್ದ. ಅಮ್ಮ ನಂಗೆ ಮಶ್ರೂಮ್ ಪಲಾವ್ ಹಾಕೊಡಮ್ಮ, ಹೊಟ್ಟೆ ಸಿತೈತೆ, ಚೂರು ಗುಡ್ತೈತೆ ಅಂತ ಹೇಳ್ತಾ ಇದ್ದ. ಸೊ ಕೆಳಗಡೆಯಿಂದನೇ ತೊಗೊಂಬಂದು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಸ್ವಲ್ಪ ರಾಯ್ತ ಅದೆಲ್ಲ ಮಿಕ್ಸ್ ಮಾಡಿ ಅವ್ನಿಗೂ ಕೂಡ ಚಾರ್ವಿಗೂ ಕೂಡ ಇಬ್ರಿಗೂ ತಿಂಡಿ ಕೊಟ್ಟೆ. ನಾವೇನೋ ಉಪವಾಸ ಇರ್ತೀವಿ, ಅವ್ರು ಯಾಕೆ ಪಾಪ ಅವನು ಎಕ್ಸಾಮ್ ಎಲ್ಲ ಬರೆದು ಟಯರ್ಡಾಗಿ ಬಂದಿದ್ದಾನೆ ಅಂತ ಹೇಳಿ ತಿಂಡಿ ಕೊಟ್ಟೆ. ಯದು ಪಾಪಗೂ ಕೂಡ ನಾನು ತಿಂಡಿ ತಿನ್ನಿಸ್ದೆ. ಅವನು ಪಪ್ಪಾಯ ಮತ್ತು ಸ್ವೀಟ್ ಕಾರ್ನ್ ತಿಂದಿದ್ದ ಬೆಳಗ್ಗೆ ಎದ್ದು. ತಿಂಡಿ ಎಲ್ಲ ಆದಮೇಲೆ ಒಂಚೂರು ಮ್ಯಾಥ್ಸ್ ಮಾಡಿಸೋಣ ಅಂತ ಹೇಳಿ ಚಾರುಗೆ ಹಿಡ್ಕೊಂಡು ಕೂತ್ಕೊಂಡೆ. ಯಾವ ಹಬ್ಬ ಇರಲಿ, ಹರಿದಿನ ಇರಲಿ, ನಮ್ಮಂಥ ಹೌಸ್ ವೈಫ್ಗಳಿಗೆ ಏನಾಗ್ಬಿಡುತ್ತೆ ಅಂದರೆ ಫಸ್ಟು ಮಕ್ಕಳಿಗೆ ಪ್ರಿಫರೆನ್ಸು. ನನ್ನ ಮಗ ಹೇಳ್ತಿರ್ತಾನೆ, ನಾನು ಇನ್ನೂ 8th ಅಥವಾ 7th ಇರಬೇಕಿತ್ತು, ಯಾಕಪ್ಪ SSLCಗೆ ಬಂದೆ ಅಂತ. ನನಗೂ ಅದೇ ಫೀಲ್ ಆಗ್ತಾಯಿದೆ. ನನ್ನ ದೊಣ್ಣೆ ನೋಡ್ಬಿಟ್ಟು ಹೆದರ್ಕೋಬೇಡಿ, ಯಾಕಂದರೆ ಸುಮ್ಮನೆ ಇಟ್ಕೊಂಡಿದ್ದೀನಿ ಬೇಗ ಬೇಗ ಮಾಡಲಿ ಅಂತ ಅಷ್ಟೇ. ಹಿಡ್ಕೊಂಡು ಆ್ಯಕ್ಷನ್ ಮಾಡ್ತಿರ್ತೀನಿ. ಅವನಂತೂ ಒಳ್ಳೆ ಕಾಮಿಡಿ ಮಾಡ್ತಿರ್ತಾನೆ. ಅಮ್ಮ ಇನ್ನೊಂದು ತಂದ್ಕೊಡ್ಲಾ, ಇನ್ನೊಂಚೂರು ದಪ್ಪದ್ದು ತಂದ್ಕೊಡ್ಲಾ, ಅಮ್ಮ ಮುದ್ದೆ ಕೋಲು ತಂದ್ಕೊಡ್ಲಾ, ಹಾಗೆ ಹಿಂಗೆ ಅಂತ. ನನಗಂತೂ ಒಂದು ಕಡೆ ಹೊಟ್ಟೆ ಹಸಿವು, ಒಂದು ಕಡೆ ಸುಸ್ತು, ಒಂದು ಕಡೆ ನಿದ್ರೆ ಎಲ್ಲ ಒಟ್ಟೊಟ್ಟಿಗೆ ಬರ್ತಾಯಿತ್ತು ನನಗೆ. ಇದಾಯ್ತಾ ಸಲಾಡ್? ಇದು ಫ್ರೂಟ್ ಸಲಾಡ್ ಆಯ್ತಾ? ಆಗಾಯ್ತಾ? ನಾನು ಸ್ವಲ್ಪ ತಗೊಳ್ಳಾ? ನನಗೆ ತುಂಬ ಮೆಲ್ಟ್ ಆಗ್ತಿತ್ತು. ಕೆಳಗಡೆ ಫ್ರೂಟ್ ಸಲಾಡ್ ಮಾಡಿದ್ರು, ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಜೊತೆಗೆ ಹೊಟ್ಟೆನೂ ಹಸುತ್ತಾ ಇತ್ತು. ಹೋಗ್ಬಿಟ್ಟು ಒಂದು ಬೌಲಲ್ಲಿ ಸತೀಶ್ನ ಕೇಳಿಬಿಟ್ಟು ಎತ್ಕೊಂಬಂದೆ. ಅಷ್ಟರಲ್ಲಿ ನಮ್ಮ ನೇಬರ್, ನಮ್ಮ ಮನೆ ಪಕ್ಕದವರೊಬ್ಬರು ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಪಲಾವ್ ಹಾಕ್ಕೊಟ್ಟೆ. ಅವ್ರಿಗೂ 2 ಮಕ್ಕಳು, 3 ಜನ ಮಕ್ಕಳು. ಅವರು ಹಾಗೆ ಹಿಂಗೆ ಅಂತ ದೊಡ್ಡ ಮಗದ ಬಗ್ಗೆ ಮಾತಾಡ್ತಾಯಿದ್ರು. ಯಾಕಂದರೆ ಅವ್ರ ಮಕ್ಕಳು ಸ್ವಲ್ಪ ಡೆಫ್ ಆ್ಯಂಡ್ ಡಮ್ ಇದ್ದಾರೆ. ಸೊ ಅವ್ರ ಮಗ ತುಂಬ ಆ್ಯರಗೆಂಟಾಗಿ ಬಿಹೇವ್ ಮಾಡ್ತಾನೆ. ಅವನಿಗೆ ಅವ್ರ ಅಮ್ಮನಿಗೇನೋ ಸ್ವಲ್ಪ ಒಡೆದು ಕಚ್ಚಿ ಎಲ್ಲ ಮಾಡಿಬಿಟ್ಟಿದ್ದಾನೆ. ಎಲ್ಲ ನೆಟ್ಗಿರೋ ಮಕ್ಕಳನ್ನ ನೋಡ್ಕೊಳ್ಳೋದೇ ನಮಗೆ ಕಷ್ಟ. ಪಾಪ ಅವರು ನಿಜ ಗ್ರೇಟ್, ಹ್ಯಾಟ್ಸ್ ಆಫ್ ಹೇಳಬೇಕು ಆ ತಾಯಿಗೆ. ನನ್ನ ಫ್ರೆಂಡ್ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಫ್ರೂಟ್ ಸಲಾಡು, ಪಲಾವ್ ಎಲ್ಲ ಹಾಕ್ಕೊಟ್ಟೆ. ಅವರು ತಿಂದು ಮಕ್ಳಿಗೂ ಕೂಡ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ನನ್ನ ಜೊತೆ 1 hour ಮಾತಾಡ್ತಾ ಕೂತಿದ್ದು ಹೊರಟ್ರು. ಅಷ್ಟರಲ್ಲಿ ಇವರು TV ನೋಡ್ತಿದ್ರು. ಸ್ವಲ್ಪ ಹೊತ್ತು ಕೂಡ ಆರಾಮ್ಸೆ ಮಲ್ಕೊಂಡ್ರು. ಅವರು ಹೋದ್ಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ 2:15 ಎದ್ದಿದ್ದು. ನಾನು ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿತ್ತು ನನಗೆ ಆಲ್ರೆಡಿ ಲೈಟಾಗಿ. ಸೊ ಅವರು ಮಲ್ಕೊಂಬಿಟ್ರು ಸೋಫಾ ಮೇಲೆ, ನಾನು ಕೂಡ ಮಲ್ಕೊಂಬಿಟ್ಟೆ. ಕೆಳಗಡೆಯಿಂದ ನಾನು ಅಂದಂಗೆ ಹುಳ್ಳಿಕಾಳು ಉಸ್ಲಿ, ಹುಳ್ಳಿಕಾಳು ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ದಾರೆ. ಅದು ಉಸ್ಲಿ, ಇದು ಹುಳ್ಳಿಕಾಳು ಹುಳಿ ಗಮ್ಮಂತ ಇದೆ. ಸೊ ಇವಾಗ ಊಟ ಮಾಡಬೇಕು. ಮಕ್ಕಳಿನ್ನೂ ಮಲಗಿದ್ದಾರೆ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸ್ವಲ್ಪ ಫ್ರೂಟ್ದು ಕಸ್ಟರ್ಡ್ ತಿಂದಿದ್ದೆ ಅಷ್ಟೇ. ಅವರಿಬ್ಬರು ಹಾಕಿಸ್ಕೊಂಬಂದು ಹಾಗೆ ಇಟ್ಟಿದ್ದಾರೆ, ಆಮೇಲೆ ತಿಂತೀವಿ ಅಂತ. ಫ್ರಿಜ್ಗೆ ಇಟ್ಬಿಟ್ಟಿದ್ರು, ನಾ ತೆಗ್ದು ಈಚೆ ಇಟ್ಟೆ. ಕೋಲ್ಡು ಬೇಡ ಅಂದ್ಬಿಟ್ಟು, ಯಾಕೋ ಥಂಡಿ ವಾತಾವರಣ ಇದೆ ಗೈಸ್. ಸೊ ಬನ್ನಿ ಊಟ ಮಾಡೋಣ. ಗಮ್ಮಂತ ಇದೆ. ನಾನು ಸಾಂಬಾರು ಒಂದ್ಸಲ ಕುದಿಸ್ದೆ. ಸತೀಶ್ ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ಬೆಳಗ್ಗೆ ವೆಜ್ ಪಲಾವ್ ನನಗೆ ಅಂತ ಕೊಟ್ಟು ಕಳಿಸಿದ್ದಾರೆ. ಬಟ್ ನಾನು ಒಪ್ಪತ್ತು ಬಿಡಬೇಕಿತ್ತಲ್ವ, ಹಾಗಾಗಿ ತಿನ್ನಲಿಲ್ಲ. ಟೈಮ್ ಎಷ್ಟು ಗೊತ್ತಾ ಇವಾಗ? 2:30. ಸ್ವಲ್ಪ ಕಸ್ಟರ್ಡ್ ತಿಂದೆ ಅಷ್ಟೇ.
ಬಟ್ ಇವಾಗ ಬಿಸಿ ಊಟ ಮಾಡ್ತೀನಿ. ಬಿಸಿನೀರು ಕಾಯಿಸಿದ್ದೀನಿ, ಹಾಕ್ಕೊಂಡು ಬಿಸಿ ಬಿಸಿ ಊಟ. ಬನ್ನಿ ನೀವು ಊಟ ಮಾಡೋಣ. ನೀವೇನು ಮಾಡಿದ್ದೀರಾ ಹಬ್ಬ ಸ್ಪೆಷಲ್? ಸತೀಶು ಏನೇ ಮಾಡಿದ್ರು ನನಗೆ ಟೇಸ್ಟ್ ನೋಡು ಅಂತ ಕೊಟ್ಟು ಕಳಿಸ್ತಾರೆ. ಸೊ ಇದ್ರ ಜೊತೆ ದಾಲ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಗೀ ರೈಸ್ ಮಾಡ್ತಾಯಿದ್ರು, ಜೀರಾ ರೈಸ್ಗೆ ದಾಲ್ ಮಾಡಿದರು. ಹೆಸರುಬೇಳೆ ದಾಲು ಕೊಟ್ಟು ಕಳಿಸಿದ್ದಾರೆ. ಅವರಿಲ್ಲ, ಚೌಟ್ರಿಗೆ ಹೋದರು. ಬಟ್ ನಾನು ತಿಂತಾಯಿಲ್ಲ, ಒಪ್ಪತ್ತು ಅಂತ ಹೇಳಿದ್ರೆ ಬೈತಾರೆ ಅಂದ್ಬಿಟ್ಟು ನಾನೇನು ಹೇಳಲಿಲ್ಲ. ಯಾಕಂದರೆ ನನಗೆ 3 ಡೇಸ್ ಬ್ಯಾಕು ತುಂಬ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು, ತಲೆ ಸುತ್ತು ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹೊಟ್ಟೆ ಖಾಲಿ ಬಿಡ್ತೀನಿ ಅಂದರೆ ಬೈತಾರೆ ಅಂತ ನಾನೇನು ಹೇಳಲಿಲ್ಲ. ಸ್ವಲ್ಪ ಫ್ರೂಟ್ ಕಸ್ಟರ್ಡ್ ತಿಂದಿದ್ದೆ. ಈಗ ಊಟ ಮಾಡಬೇಕು. ಮಕ್ಕಳು ಮಲ್ಕೊಂಡಿದ್ದಾರೆ, ಅವರು ಮಲಗಿದ ಮೇಲೆ ಅವ್ರಿಗೆ ಊಟ ಮಾಡಿಸ್ತೀನಿ. ನಾಟಿ ಸ್ಟೈಲ್ ಸಾಂಬಾರು. ಸೂಪರ್. ನೀವು ಬಿಸಿ ಬಿಸಿ ಊಟ ಮಾಡಿ. ನನಗೆ ಈ ಥರದ್ದೇ ಸಿಂಪಲ್ ಊಟ ಇಷ್ಟ ಆಗುತ್ತೆ ತುಂಬ. ನಿಮಗೆ? ಮಕ್ಕಳು ಹಿಂದೆ ಮಲ್ಕೊಂಡಿದ್ದಾರೆ ನೋಡಿ. ಅವ್ರು ಮಾಡೋದು ಯಾವುದೇ ರೆಸಿಪಿ ನಂಗೆ ತುಂಬ ಇಷ್ಟ. ದಾಲಂತೂ ಸಕ್ಕತ್ತಾಗಿದೆ. ಚಪಾತಿಗೆ, ರೊಟ್ಟಿ, ದೋಸೆ ಏನಕ್ಕಾದ್ರೂ ತಿನ್ಬೋದು. ಅದ್ರ ಜೊತೆ ಚಿದಕ್ಸಿದ ಅವರೆಕಾಳು ಕೂಟು ಮಾಡಿದ್ದಾರೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇತ್ತು, ಅದಕ್ಕೆ ಎಲ್ಲ ಚೂರು ಕೊಟ್ಟು ಕಳಿಸಿದ್ದಾರೆ. ಬೆಳಗ್ಗೆ ಕೊಟ್ಟಿದ್ದು, ಬಟ್ ನಾನು ತಿನ್ನಲಿಲ್ಲ. ನೋಡ್ತಾ ಎಷ್ಟು ಬೇಗ ಸಂಜೆ ಆಯ್ತಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು. ಮಕ್ಕಳು ಕೂಡ ಇದ್ದರು, ಅವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ಅವರು ಬೆಳಿಗ್ಗೆ ಫ್ರಿಜ್ಗೆ ಇಟ್ಟಿದ್ದು ಕಸ್ಟರ್ಡ್ನ ಯಾಕಮ್ಮ ಈಚೆ ಎತ್ತಿಟ್ಟೆ ಅಂತ ಹೇಳ್ತಿದ್ರು. ಯಾಕೋ ಫುಲ್ ಮೋಡ ಮುಚ್ಕೊಂಡಿತ್ತು, ನೆಗಡಿ ಗಿಗಡಿ ಆದದು, ಕೋಲ್ಡ್ ತಿಂದ್ಬಿಟ್ಟು ಅಂತ ನಾನೇ ಈಚೆ ಎತ್ತಿಟ್ಟಿದ್ದೆ. ಅದನ್ನು ಕೂಡ ತಿಂದರು. ಇವಾಗ ಸ್ವಲ್ಪ ಟೀ ಎಲ್ಲ ಮಾಡ್ತಾಯಿದ್ದೀನಿ. ಬಿಕಾಸ್ ಕೆಳಗಡೆ ನಮ್ಮದು ಬೋರ್ ಮೋಟಾರ್ ಏನಿದೆ ಅದು ಮತ್ತೆ ಹಾಳಾಗಿದೆ. ಅದನ್ನು ರಿಪೇರ್ ಮಾಡೋಕ್ಕೆ ಎಲೆಕ್ಟ್ರಿಕಲ್ ಅವರೆಲ್ಲ ಬಂದಿದ್ದರು. ನಾನು ಅಂದಂಗೆ ದಾಲ್ ಅದೆಲ್ಲ ಕೊಟ್ಟು ಕಳಿಸಿದ್ರು ಸತೀಶು. ಅದನ್ನೆಲ್ಲ ಹಾಳಾಗಿಬಿಡುತ್ತೆ ಅಂತ ಬಿಸಿ ಮಾಡಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು. ಈ ಸೇಟುಗಳೆಲ್ಲ ಮಾಡ್ತಾರಲ್ಲ ದಾಲ್, ಅದೇ ರೀತಿ ಇತ್ತು. ಈ ಕಡೆ ಚಿದಕ್ಸಿದ ಅವರೆಕಾಳು ಕೂಟು, ರೊಟ್ಟಿ, ಚಪಾತಿ ಏನೇ ಮಾಡಿಕೊಂಡ್ರು ಯಮ್ಮಿ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಅದು ಕೂಡ ಕುದಿಸಿಡೋಣ, ಹಾಳಾಗಿಬಿಡುತ್ತೆ ಅಂತ ಹೇಳಿ ಕುದಿಸಿಡ್ತಾಯಿದ್ದೀನಿ. ಈ ಕಡೆ ಮಸಾಲೆ ಚಾಯ್ ಕೂಡ ಮಾಡ್ತಾಯಿದ್ದೀನಿ, ನನಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಮತ್ತು ಆ ಎಲೆಕ್ಟ್ರಿಕಲ್ ಅವ್ರಿಗೂ ಬೇಕಲ್ಲ, ಅವ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಸೊ ಏನು ಗೊತ್ತಾ, ಸಣ್ಣ ಪುಟ್ಟ ಖರ್ಚು ಅಂದ್ಕೊಂಡು ಹೋಗ್ತೀವಿ. 10,000 20,000 ಕಣ್ಣಿಗೆ ಕಾಣಲ್ಲ. ಸೊ ಒಂದು ಅಂತ ಹೋದ್ರಷ್ಟು ಖರ್ಚು ಜಾಸ್ತಿ. ಯಾಕಂದರೆ ಒಬ್ಬರು ಹ್ಯಾಂಡ್ ಯೂಸ್ ಮಾಡಲ್ವಲ್ಲ, ನಮ್ಮ ಕಡೆ ಸ್ಪೂನ್ ಒಳಗಡೆ ಟೀ ಒಳಗಡೆನೇ ಬಿದ್ದೋಯ್ತು. ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ನಾನು ಒಂದು ಕಪ್ ಹಾಕೊಂಡು ಕೂತ್ಕೊಂಡು ಕುಡಿತಾ ಇದ್ದೀನಿ. ಸೊ ನನ್ನ ಮಗಳಿಗೆ ಹಿಂದಿ ಅಂತಂದರೆ ಕನ್ನಡ, ಹಿಂದಿ ಅಂದರೆ ಒಂದೇ ಕಣ್ಣಲ್ಲಿ ಅಳ್ತಾಳೆ. ಯಾಕೆ ಈ ಮಕ್ಕಳಿಗೆ ಕನ್ನಡ ಇಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಗಳಿಗೆಲ್ಲ ಕನ್ನಡ ಇಷ್ಟು, ನಾನು ಇಂಗ್ಲೀಷ್ ಮೀಡಿಯಮೇ, ಬಟ್ ಕನ್ನಡ ಇಷ್ಟು ಕಷ್ಟ ಆಗಿರಲಿಲ್ಲ. ಏನು ಓಕೆನಾ? 7 ಗಂಟೆಗೆ ಮುಗಿಸ್ಬೇಕು ಅಂದರೆ ಮುಗಿಸ್ಬೋಡು, ಆಯಿತಾ? ಆಮೇಲೆ ಮಧ್ಯಾಹ್ನ ನೋಡಿದ್ದೇನು 2 ಅವರ್. ಈ ಎಕ್ಸಾಮ್ ಟೈಮಲ್ಲಿ ಯಾರೂ ತೋರಿಸಲ್ಲ ಟಿ ವಿ. ನಾನು ತೋರಿಸಿದ್ದೀನಿ, ನನ್ನ ಹತ್ರ ಪ್ರೂಫ್ ಇದೆ. ತೋರಿಸಲ್ಲ. ಓಕೆ. ಮಗ ಹೇಳ್ತಾ ಇದ್ದ, ನೀವು ಕೊಡೋ ಟೈಮ್ ಕರೆಕ್ಟಾಗಿ ನಾನು ಬರೆದು ಮುಗಿಸ್ತೀನಿ, ನಾನು ಸ್ವಲ್ಪ ಹೊತ್ತು ಟಿ ವಿ ತೋರಿಸ್ತೀರಾ ಅಂತ. ಸೊ ನಾನು ಫಸ್ಟ್ ಮುಗಿಸು ಆಮೇಲೆ ನೋಡೋಣ ಅಂತ ಅವನಿಗೆ ಹೇಳ್ತಾ ಇದ್ದೆ. ನೋಡ್ತಾ ಸಂಜೆ ಆಗೇ ಹೋಯ್ತು. ಸಂಜೆ ಎಷ್ಟು ಬೇಗ ಆಯಿತು ಅಂತ ಗೊತ್ತಾಗಲಿಲ್ಲ. ಹೊಸ್ಲಿಗೂ ಕೂಡ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಮಾಡಿದ್ದೀನಿ, ಮಹಾ ಮಂಗಳಾರತಿ ಮಾಡಿದ್ದೀನಿ. ನಾನು ಯೂಶ್ವಲಾಗಿ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತಿರ್ತೀನಿ. ಯಾರದೇ ಕಮೆಂಟ್ ಆದರೂ ನಾನು ರಿಪ್ಲೈ ಮಾಡ್ತಿರ್ತೀನಿ. ಯಾವತ್ತೂ ನಾನು ಹಂಗೆಲ್ಲ
ರಿಪ್ಲೈ ಮಾಡಿದೆ ಇಗ್ನೋರ್ ತೋರಿಸೋದು ಆ್ಯಟಿಟ್ಯೂಡ್ ತೋರಿಸೋದು ನಾನು ಮಾಡೋದೇ ಇಲ್ಲ. ಅದು ಗುಡ್ ಕಮೆಂಟ್ ಆಗಿರಲಿ ಅಥವಾ ನೆಗೆಟಿವ್ ಕಮೆಂಟ್ ಆಗಿರಲಿ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತಿರ್ತೀನಿ. ಸಂಜೆ ಧೂಪ ಎಲ್ಲ ಹಾಕಿ ಪೂಜೆ ಆಯಿತು. ಈಗ ಒಂದು ಕಮೆಂಟ್ನ ಜಸ್ಟ್ ನಾನು ನೋಡ್ತಾ ಇದ್ದೆ, ನಾನು ಇಲ್ಲಿ ಟ್ಯಾಗ್ ಮಾಡ್ತೀನಿ ಆ ಕಮೆಂಟ್ನ ನೋಡಿ. ನಾನು ದೇವರ ಮನೆಗೆ ಎಲ್ಲಿ ಚೆಂಡು ಹೂವು ಯೂಸ್ ಮಾಡಿದ್ದೀನಿ ನನಗೆ ಹೇಳಿ ಆಯಿತಾ, ಯಾಕಂದರೆ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಚೆಂಡು ಹೂವು ತೋಮಾಲೆಗಳು ಹಾರಗಳು ಬಾಗ್ಲಿಗೆ ಹಾಕ್ತಾರೆ, ಮೇನ್ ಡೋರ್ಗೆ ಹಾಕ್ತಾರೆ, ಚಪ್ರಕ್ಕೆ ಹಾಕ್ತಾರೆ, ಬಾಗ್ಲುಗಳಿಗೆ ಹಾಕ್ತಾರೆ. ಚೆಂಡು ಹೂವು ಇರೋದೆ ಬಾಗ್ಲು, ಮೇನ್ ಡೋರು, ತೋಮಾಲೆಗಳು ಮಾಡೋಕ್ಕೆ. ದೇವ್ರ ಫೋಟೋಗೆ ನಾನು ಎಲ್ಲಿ ಚೆಂಡು ಹೂವು ಯೂಸ್ ಮಾಡಿದ್ದೀನಿ ನೀವು ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ನಂಗೆ ಕಮೆಂಟ್ ಮಾಡಿ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಬೇಡಿ. ಇಂಥವ್ರಿಗೆ ಇಂಥ ನಾನ್ಸೆನ್ಸ್ ಕಮೆಂಟ್ ಮಾಡೋರಿಗೆ ನೋಡ್ಕೊಳ್ಳೋಂಗೆ ತಟ್ಟಿ ಹೇಳಿದ್ರೇ ಇಲ್ಲಿಗೆ ಹೋಗೋದು. ಬೇರೆಯವ್ರಿಗೆ ಹೀಗೆ ವಿಚಿತ್ರವಾಗಿ ತಿಕ್ಲು ಥರ ಬಂದು ಕಮೆಂಟ್ ಮಾಡೋದನ್ನ ನಿಲ್ಲಿಸ್ತಾರೆ. ಆ ಕಮೆಂಟ್ನ ಓದಿ ಅಬ್ಬಬ್ಬಾ ವಿಚಿತ್ರ, 2 ಗಂಟೆ ರಾತ್ರಿಗೆದ್ದು ಮಕ್ಕಳನ್ನ ಏಳಿಸ್ಕೊಂಡು ಆ ನಿನ್ನ ವಿಚಿತ್ರವಾದ ರಂಗೋಲೆ, ಬರೀ ಚೆಂಡು ಹಾರ ಜೊತೆಗೆ ವಿಚಿತ್ರವಾದ ರಂಗೋಲೆ, ವಿಚಿತ್ರವಾದ ದೇವ್ರ ಮನೆ ಅಲಂಕಾರ, ನೀನು ರೆಡಿ ಆಗೋದು ತುಂಬ ವಿಚಿತ್ರ. ಅಬ್ಬಬ್ಬಬ್ಬ ಏನು ವಿಚಿತ್ರವಾಗಿ ರೆಡಿಯಾಗಿದ್ದೀನಿ ತಾಯಿ ಮಾತಾಯಿ. ನೀನು ಗಂಡಸೋ ಹೆಂಗ್ಸೋ, ನೀನು ನಿಜವಾಗ್ಲೂ ನೀನು ಗಂಡಸು ಅಲ್ಲ ಹೆಂಗ್ಸು ಅಲ್ಲ ಅನ್ಸುತ್ತೆ. ಅದಕ್ಕೆ ಹಿಂಗೆ ವಿಚಿತ್ರವಾಗಿ ತಿಕ್ಲಿ ಥರ ನನಗೆ ಕಮೆಂಟ್ ಮಾಡಿದ್ಯಾ. ಹೊಟ್ಟೆಗೆ ಅನ್ನ ತಾನೇ ತಿಂತೀಯಾ? ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನಾನು ದೇವ್ರ ಮನೆ ಹೂವು ಖರ್ಚು ಮಾಡೋಷ್ಟು ಅದು ವಾರದಲ್ಲಿ 3 ದಿನ, ಸೋಮವಾರ, ಗುರುವಾರ, ಶುಕ್ರವಾರ. ಎಷ್ಟು ಹೂವು, ಗಣಗ್ಲು ಹೂವು, ಸಾಮಂತಿಗೆ ಹೂವು, ಗುಲಾಬಿ ಹೂವಿನ ಹಾರಗಳು, ಕಾಕಡ ಹೂವು, ಇಷ್ಟೆಲ್ಲ ಅಲ್ದೇರ ರೋಸ್ಗಳು, ಬಟನ್ಸ್ ರೋಸ್ಗಳು, ದಾಸವಾಳ ಹೂವುಗಳು. ದೇವ್ರಿಗೆ ಯಾವ್ಯಾವ ದೇವ್ರಿಗೆ ಯಾವ್ಯಾವ ಥರ ಹೂವು ಇಷ್ಟ ಅದನ್ನೇ ನಾನು ಹಾಕೋದು. ದಪ್ಪದು ರೋಸು ಜೊತೆಗೆ ತಾವ್ರೆ ಹೂವು ಕೂಡ ತರಿಸ್ತೀನಿ ನಾನು. ವಾರದಲ್ಲಿ 3 ದಿನ ನಾನು ಇಷ್ಟು ಹೂವು ಹಾಕ್ತೀನಿ. ಚೆಂಡು ಹೂವು ಹಾಕೋದು ನಾನು ಬಾಗಿಲುಗಳಿಗೆ. ಅದು ಬಿಟ್ಟರೆ ನಾನು ದೇವ್ರ ಫೋಟೋದಲ್ಲಿ ನಿನಗೆ ಎಲ್ಲಿ ಚೆಂಡು ಹೂವು ಕಾಣಿಸ್ತು? ಈ ರೀತಿ ತಿಕ್ಲು ಥರ ಕಮೆಂಟ್ ಮಾಡೋದನ್ನ ಬಿಟ್ಟು ನೀನು ನಿನ್ನ ದೇವ್ರ ಮನೇನ ಎಷ್ಟು ವಿಚಿತ್ರವಾಗಿ ಇಟ್ಕೊಂಡಿದ್ಯಾ ಅದನ್ನು ನೋಡು. ಬೇರೆಯವ್ರ ವಿಚಿತ್ರದ ಬಗ್ಗೆ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡು. ನಮಗೆ ಗೊತ್ತು ನಾವು ಏನು ಮಾಡಬೇಕು, ನಾವು ಹೆಂಗೆ ಮಾಡಬೇಕು ನಮಗೆ ಗೊತ್ತಿದೆ ಆಯಿತಾ. ತಿಕ್ಲು ನಾನಲ್ಲ, ತಿಕ್ಲಿ ನೀನು, ದೊಡ್ಡ ಹುಚ್ಚಿ ನೀನು. ಇಂಥ ಕಮೆಂಟ್ ಮಾಡೋದು ಬಿಟ್ಟರೆ ಬೇರೆ ಏನು ನಿನಗೆ ಕೆಲಸ ಇಲ್ವಾ? ಬೇರೆ ಏನು ಕೆಲಸ ಇಲ್ವಾ ನಿನಗೆ ಅಂತ. 2 ಗಂಟೆ ರಾತ್ರಿಗೆದ್ದು ನಾನು ಮಕ್ಕಳನ್ನ ಹೇಳ್ತಿರೋದನ್ನ ನೀನು ಎಲ್ಲಿ ನೋಡಿದ್ಯಾ ನೀನು? 2 ಗಂಟೆ ರಾತ್ರಿಗೆ ಯಾರಾದರೂ ಮಕ್ಕಳು ಎದ್ದೇಳ್ತಾರಾ? ತಲೆಯಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋಬೇಕು ಆಯಿತಾ. ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದು ಇಲ್ಲ ಅಂದರೆ ಇದೇ ರೀತಿ ಹುಚ್ಚುಚ್ಚಾಗಿ ಮಾತಾಡಿಕೊಂಡು ಹುಚ್ಚುಚ್ಚಾಗಿ ಕಮೆಂಟ್ ಮಾಡಿದ್ರೆ ಸರಿಯಾಗಿ ಬೀಳ್ತವೆ. ನೆಟ್ಗೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕಮೆಂಟ್ ಮಾಡು. ಫಸ್ಟು ನೀನು ನೋಡ್ಕೊ, ಆಮೇಲೆ ಬಂದು ಬೇರೆಯವ್ರಿಗೆ ಬುದ್ಧಿ ಮಾತು ಹೇಳುವಂತೆ. ದೊಡ್ಡ ತಿಕ್ಲಿ ನೀನು ಬಂದಿದ್ಯಾ ನನಗೆ ಹೇಳೋಕ್ಕೆ? ಎಲ್ಲಿಂದ ಬರ್ತಿರೋ ನಿಮ್ಮಂಥವ್ರೆಲ್ಲ? ಮುಸ್ಸಂಜೆ ಹೊತ್ತಲ್ಲಿ ಸರಿಗೆ ಬರುತ್ತೆ ನನ್ನ ಬಾಯಿಗೆ. ನೋಡಿ ಹೆಂಗಂತ ಕಮೆಂಟ್ ಮಾಡಿದ್ದಾಳೆ. ನಾನು ಆಗಲೇ ಹೇಳಿದಾಗ ನಮ್ಮದು ಬೋರ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂದರೆ ಮೀನ್ಸ್ ನೀರು ಮೇಲಕ್ಕೆ ಎತ್ತುತ್ತಾ ಇರಲಿಲ್ಲ, ವಾಪಸ್ ರಿವರ್ಸ್ ಬರ್ತಾಯಿತ್ತು. ಎಲೆಕ್ಟ್ರಿಷಿಯನ್ಸ್ಗೆ ಕಾಲ್ ಮಾಡಿದ್ವಿ, ಅವರು ಕೂಡ ಬಂದಿದ್ದಾರೆ. ಇಬ್ಬರವ್ರಾ? ಅಣ್ಣ ಟೀ ಕುಡ್ಕೊಂಡು ಮಾಡಿ ತಗೊಳ್ಳಿ. ನೀವೇ ಅಲ್ವಾ ಹಾಕಿದ್ದು? ಇವ್ರನ್ನ ಏನಾಗಿದೆ? ಹೌದಾ, ಬೇರೆ ಹಾಕ್ಬೇಕಾ? ಈಗ ಸಿಗಲ್ವಾ? ತಂದು ಹಾಕ್ತೀರಾ? ಇಷ್ಟು ಬೇಗ 1 ವರ್ಷನೂ ಆಗ್ಲಿಲ್ವಲ್ಲಣ್ಣ? ಆಯ್ತು ಪೂಜೆಲ್ಲಲ್ವಾ ಹಾಕಿದ್ದು? ಆಯ್ತು ಪೂಜೆಲಿ ಹಾಕಿದ್ದು ಅಣ್ಣ. ಆಯ್ತು ಪೂಜೆ ಇನ್ನೂ ಇಲ್ಲ ಆಯ್ತು ಪೂಜೆಲಿ 1 ವಾರ ಇರಂಗೆ ಹಾಕಿ. 1 ವರ್ಷ ಆಗಿಲ್ಲ ಹಾಕಿ. ಅದು ಹಳೇದಲ್ಲ, ಹೊಸದೇ ತಾನೆ. ಹಳೇದ ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲೇ. ಹೌದಾ? ಮತ್ತೆ ಇದನ್ನ ಯಾವ್ದನ್ನ ನೀವು ಆಯ್ತು ಪೂಜೆಲಿ ಹಾಕಿದ್ದು? ಈ ಮೋಟರ್ ಇತ್ತು. ಕುಡ್ಕೊಳ್ಳಿ, ಟೀ ಕುಡ್ಕೊಳ್ಳಿ. ಇಲ್ಲೇನಾಗಿದೆ, ಮೋಟರ್ ಇತ್ತು ಓಪನ್ ಸಬ್ಬರ್ಸ್ಮ ಮಾಡ್ಕೊಟ್ಟವ. ಬೆಳಗ್ಗೆ ಈಗ ಸಿಗಲ್ಲ. ಅದಕ್ಕೆ ಬೆಳಗ್ಗೆ ಒಂಚೂರು ಬಂದು ನೋಡ್ಬಿಟ್ಟು ಹೋಗಿದ್ರ ನೀವು? ಇಲ್ಲ, ಅದೇ ಪಾಪ ಒಪ್ಪ.
ಯಾವುದದು ಯಾವ ಕಂಪ್ನಿ? ಇದೆ ನಾಲ್ಕಲ್ಲಿ ಇದೆ. ಹೌದಾ? ಕುಟುಂಬಕ್ಕೆ ಹೋಗಲ್ಲ, ಏನಕ್ಕೆ ಗೊತ್ತಾಯ್ತು ಗೊತ್ತಾಗೋದಿಲ್ಲ. ನಾವು 5 ವರ್ಷ 6-7 ವರ್ಷ ಒಂದು ಕಂಪ್ಲೇಂಟ್ ಬಂದಿಲ್ಲ. ಇದೇ ಫಸ್ಟು ನಾನು ನೋಡ್ತಾ ಇರೋದು. ಅದು ಹೆಂಗೆ ಗೊತ್ತಾಗುತ್ತೆ ಅಣ್ಣ ಹೋಗಿದೆ ಅಂತ? ಇದೆಲ್ಲ ಚೆಕ್ ಮಾಡಬೇಕಾ ಆನ್ ಮಾಡಿ. ಹಾಂ ಹಾಂ ಇದೆ ಇದು ಬರುತ್ತೆ, ಇದು ಓಕೆ. ಹಾಂ ಮೋಟ್ರ್ ರನ್ ಆದ ತಕ್ಷಣ ಲೋಡ್ ಮಾಡ್ಬೋದು. ಹಾಂ ಹಾಂ ಇಲ್ಲಿ ಬರಬೇಕು ನೋಡಿ. ಇಲ್ಲಿ ಬರ್ಬೇಕು ಹಿಂಗೆ. ಹಾಂ ಇದು ರಿಲೇ ನಿಲ್ತಾ ಇಲ್ಲ. ಹಾಂ ನೋಡಿ ಇದು ಮೋಟ್ರ್ ಹಾಂ ಲೋಡೇ ಹೊರಟೈತೆ. ಹಾಂ ಆಫ್ ಹಾಂ 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 ಅದಪ್ಪ ಈಗ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಮ್ಯಾನ್ಯುವಲ್ ಹಾಕ್ಬಿಟ್ಟು ಕೊಟ್ಟಿರ್ತೀನಿ ನಾನು. ಆನ್ ಮಾಡ್ಕೊಳ್ಳಿ. ಇವಾಗ ಬೆಳಗ್ಗೆ ನಾನು ಒಂದು 10 ಗಂಟೆಗೆ ಒಂಚೂರು ನೋಡಿ ಅಣ್ಣ. ಅವರು ಮೇಲ್ಗಡೆ ಹುಡುಗರು ಇರ್ತಾರಲ್ವಾ, ಅವರು 5-6 ಜನ 4-5 ಜನ ಇದ್ದಾರೆ, ಅವ್ರು ಯೂಸ್ ಮಾಡ್ತಾರಲ್ಲ, ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಆಮೇಲೆ ಬಂದು ನೀರು ಬರ್ತಾಯಿಲ್ಲ, ಆನ್ ಮಾಡಿ ಸ್ವಲ್ಪ ತಲೆ ಹುಡುಗರು ಕೆಲಸ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ದಾರೆ ಏನು ಎತ್ತ ನೋಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು 5-10 ನಿಮಿಷ ಕೂತಿದ್ದೆ. ಯಾಕಂದರೆ ಬೆಳಿಗ್ಗೆಯಿಂದ ನಾನು ಟಯರ್ಡ್ ಆಗಿರ್ತೀನಿ, ಅವರು ಸುಸ್ತಾಗಿರ್ತಾರೆ. ಸ್ವಲ್ಪ ತಲೆ ತಿಂತಾ ಇದ್ದೆ ನಾನು ಕೂಡ. ಅವರು 1000 ರೂಪಾಯಿ ಸಂಪಾದನೆ ಮಾಡ್ತಾನೆ, ನಮ್ದು 200 ರೂಪಾಯಿ ಯಾಕೆ ಮಡಿಕೋಬೇಕು? ಈಗ ಕೊಟ್ಟೆಟ್ ಕೇಳ್ದೆಟ್ಗೆ ಕೊಟ್ಟೋ ಅಲ್ವಾ, ಕೊಟ್ಬಿಟ್ಟು ಹೋದ್ರೆ ಇನ್ನೊಂದು ದಿನ ಕೇಳ್ದೆಟ್ಗೆ ಕೊಡ್ತೀವಿ. ಕೊಡಲ್ಲ ನಾನು ಯಾರಿಗೂ ಇನ್ಮೇಲೆ ನೋಡ್ಕೊಂಡಲ್ಲ, ಯಾರಿಗೂ ಕೊಡಲ್ಲ. ಒಂದ್ಸತಿ ಬುದ್ಧಿ ಕಲ್ತ ಮೇಲೆ ನೀನು ಯಾವತ್ತೂ ನಾನು ಕೇಳಲ್ಲ ಬಿಡೋ. ನಿಂತಾವೆ 2-2 ಲಕ್ಷ ಇರ್ತದಲ್ಲ. ಅವ್ನು ಬರಲಿ ಇನ್ನೊಂದು ದಿನ ಅಕ್ಕ 100-200 ಅಂದ್ಕೊಂಡು 500 ರೂಪಾಯಿ ಕೇಳಿದ್ರೆ ಕೊಟ್ಬಿಟ್ಟಿದ್ರೆ 500 ರೂಪಾಯಿ ಮಂಗ್ಮಾಯ ಅಲ್ಲ ಕಣ. ಈಗ ಈಸ್ಕೊಂಡ ತಾನೇ ಅಕ್ಕ ತಗೊಳ್ಳಿ, ನೀವು ಕೊಟ್ಟಿದ್ದೀರ ರಾತ್ರಿ. ಇನ್ನೊಂದು ದಿನ ಕೇಳಲಿ ಅವನು. ಏನು ಯಾರ್ದು ಹಿಂದೆ ಮುಂದೆ ಯಾಕೋ ಮಾತಾಡಬೇಕು? ಹಿಂದೆ ಮುಂದೆ ಮಾತಾಡಲ್ಲ, ಏನಿದ್ರು ಮುಂಚೆ ಮಾತಾಡ್ಬಿಟ್ಟು ಮನ್ಗೋಯ್ತೀನಿ. ಮುಂಚೆ ಮಾತಾಡೇನೋ ಸಿಕ್ಕುತ್ತೆ. ನಾನು ಸಾಯ ಗಂಟ ನಾ ಸತ್ತ ಮೇಲೂ ನಾನು ಹಿಂದೆ ಮಾತಾಡಲ್ಲ ಕಣೋ. ಏನಾರು ಅನ್ನಿಸ್ತಾ ನಿನ್ನ ಮಕ್ಕದ ಮೇಲೆ ನಿನಗೆ ಹೇಳ್ಬಿಟ್ಟು ಹೋಯ್ತೀನಿ. ಬೈಯೋದು ಯಾಕೋ? ತಪ್ಪಾದರೆ ತಪ್ಪು, ಸರಿ ಆದರೆ ಸರಿ. ಹಿಂದೆ ಮುಂದೆ ಮಾತಾಡೋ ಏನೋ ಸಿಕ್ಕುತ್ತೆ. ನೀನಿದ್ದಾಗ ನೀ ಸರಿ, ನೀನು ಇಲ್ಲದೆ ಇದ್ದಾಗ ನೀ ತಪ್ಪು. ನಾ ಬದುಕಿರೋ ತನಕ ನಾ ಮಾತಾಡಲ್ಲ. ಸರಿನಾ ತಪ್ಪ ಹೇಳು? ನಾನು ಯಾವಾಗಲೂ ಹಾಗೆ, ನಮ್ಮ ಹುಡುಗರಿಗೂ ಕೂಡ ನನ್ನ ಬುದ್ಧಿ ಇಷ್ಟ. ಏನೇ ಇದ್ದರೂ ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ. ಅವರು ಮೆಣಸು ಜೀರಿಗೆ ರಸಮ್ ಮಾಡಿದರು, ಯಾರೋ ಪಾರ್ಟಿ ಬಂದಿದ್ದರು, ಸತೀಶ್ ಅವ್ರ ಜೊತೆ ಮಾತಾಡ್ತಾ ಕೂತಿದ್ರು. ನಾನು ಅವ್ರನ್ನ ಹಾಲು ಕುಡಿತೀರಾ ಕಾಯಿಸ್ಕೊಂಬರಲ್ಲ ಅಂತ ಕೇಳೋಕ್ಕೆ ಅಂತ ಹೋದೆ. ಬಟ್ ಅವರು ಬ್ಯುಸಿಯಾಗಿದ್ದರು, ನಾನು ಅವ್ರನ್ನ ಮಾತೇ ಆಡಿಸ್ಲಿಲ್ಲ. ಹುಡುಗರ ಹತ್ರ ಒಂದು 5-10 ನಿಮಿಷ ಮಾತಾಡ್ಕೊಂಡಿದ್ದು. ಅವರು ಎಲೆಕ್ಟ್ರಿಕಲ್ ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ರಸಮ್ ಎತ್ಕೊಂಬಂದು ಕೂತ್ಕೊಂಡು ಕುಡಿತಾ ಇದ್ದೀನಿ. ಯಾಕಂದರೆ ಮೆಣಸು ಜೀರಿಗೆ ರಸ ಕುಡಿದ್ರೆ ಜೀರ್ಣ ಚೆನ್ನಾಗಾಗುತ್ತೆ, ಗಂಟ್ಲು ಹಿಚ್ಚಿ ಇದ್ದರೆ ಹೋಗುತ್ತೆ. ಇವತ್ತಂತೂ ತುಂಬ ಚಳಿ ಇತ್ತು ವೆದರು. ಸೊ ಹಾಗಾಗಿ ಕೂತ್ಕೊಂಡು ಬಿಸಿ ಜೀರಿಗೆ ರಸಮ್ ಕುಡಿತಾ ಇದ್ದೀನಿ. ನನ್ನ ಮಕ್ಕಳದು ಇನ್ನೂ ಬರ್ದಾಗಿಲ್ಲ. ಸೊ ನನಗೆ ತಲೆ ನೋವು ಬಂದುಬಿಡುತ್ತೆ. ಇಬ್ಬರೂ ಒಟ್ಟಿಗೆ ಟೆಸ್ಟ್ಗಳು ಸ್ಟಾರ್ಟ್ ಆಗುತ್ತೆ. ನನ್ನ ಮಗನಿಗೆ ಪ್ರಿಪ್ರೇಟ್ರಿ, ನನ್ನ ಮಗಳಿಗೆ FA4. ನಾನು ಸ್ವಲ್ಪ ಲೂಸ್ ಬಿಟ್ಟರೆ ತಲೆ ಮೇಲೆ ಬಂದುಬಿಡ್ತಾರೆ ಇಬ್ಬರು. ಓದಿಸೋ ಬರ್ಸೋ ಟೈಮಲ್ಲಿ ನಾನು ಯಾವಾಗಲೂ ಸ್ಟ್ರಿಕ್ಟಾಗೇ ಇರ್ತೀನಿ. ನಾನು ಆಗಲೇ ಅಂದೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿತ್ತು ಅಂತ. ಅಲ್ಲಿ ಹಾಸ್ಪಿಟ್ಲಿಗೆ ಚೆಕಿಂಗಿಗೆ ಅಂತ ಹೋದಾಗ ಸ್ವಲ್ಪ ಬ್ಲಡ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರು. ದಾಳಿಂಬೆ ಸಪೋಟ ಈ ಥರದ್ದೆಲ್ಲ ಜಾಸ್ತಿ ತಿನ್ನಿ ಅಂದರು ಅಂದ್ಬಿಟ್ಟು. ಸತೀಶು ಫ್ರೂಟ್ ಸಲಾಡ್ಗೆ ಮಾರ್ಕೆಟ್ಗೆ ಹೋಗಿದ್ರಿ ಅಲ್ವಾ, 1 ಮೂಟೆ ಆ್ಯಪಲ್ಲು, 1 ಮೂಟೆ ದಾಳಿಂಬೆ ಹಣ್ಣು, 1 ಮೂಟೆ ಸಪೋಟ ಓದ್ಕೊಂಬಂದಿದ್ದಾರೆ ಕಾಟನ್ ಬಾಕ್ಸ್ಗೆ ಹಾಕಿಸ್ಕೊಂಡು. ಈ ಸಪೋಟ ಫುಲ್ಲು ನನಗೆ ಕೊಟ್ಟಿದ್ದಾರೆ, ಡೈಲಿ ತಿನ್ನು ಅಂತ. ನಾನು ಹಣ್ಣಾಗಿರೋದು ಹೋಗಿರೋದು ಎಲ್ಲ ತೆಗೆದು ಸೆಕ್ರಿಗೇಟ್ ಮಾಡಿ ಅದೇ ಕಾಟನ್ ಬಾಕ್ಸಲ್ಲಿ ಇಡೋಣ
ಮಾಡೋಣ ಅಂತ ಇಡ್ತಾ ಇದ್ದೀನಿ. ಬಿಕಾಸ್ ಹೋಗಿರೋದು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಅದು ಸ್ವಲ್ಪ ಕಾಯಿ ಇದೆ, ಇಟ್ಕೊಂಡು ತಿನ್ಬೋದು, ಏನಿಲ್ಲ. ತೊಗೊಂಬಂದರೆ ಹಿಂಗೆ ಮೂಟೆಗಟ್ಟಲೆ ತಂದುಬಿಡ್ತಾರೆ. ಜೊತೆಗೆ ಮಕ್ಕಳು ಪಾಪ ಇವತ್ತು ಸಂಡೇ ಎಲ್ಲಾದರೂ ಕರ್ಕೊಂಡೋಗು, ಬೆಳಗ್ಗೆಯಿಂದ ಓದಿದ್ದೀವಿ ಬರ್ತಿದ್ದೀವಿ ಅಂತ ರಾಗ ಪಾಡ್ತಾಯಿದ್ರು. ಗೊತ್ತಲ್ಲ ಮಕ್ಕಳದು. ಸೊ ಅದಕ್ಕೆ ಸತೀಶು ಪಾಪ ಅವ್ರಿಗೆ ಬ್ಯುಸಿ, ಕೆಲಸ ಇಲ್ಲ, ಯಾವುದೋ ಪಾರ್ಟಿ ಮನೆಗೆ ಆರ್ಡ್ರ್ ಬರ್ಕೊಬರೋಕ್ಕೆ ಪಾರ್ಟಿ ಮನೆಗೆ ಹೋಗ್ಬೇಕಾಗಿತ್ತು. ಅದಕ್ಕಾಗಿ ಬಟರ್ ಕುಲ್ಚಾ ಮತ್ತು ಮಶ್ರೂಮ್ ಗ್ರೇವಿನ ತಂದು ಕೊಟ್ಬಿಟ್ಟು ಗೋಬಿ ನೂಡಲ್ಸ್ ಎಲ್ಲ ತಂದು ಕೊಟ್ಟರು. ತಿಂದ್ಕೊಂಡು ಆರಾಮಾಗಿ ನೀವು ಸಂಡೇನ ಎಂಜಾಯ್ ಮಾಡಿ ಅಂತ. ಬೆಳಗ್ಗೆಯಿಂದ ಇವತ್ತು ನಾನು ಹಾಲು ಕಾಯ್ಸೋಕ್ಕೆ ಸ್ಟವ್ ಹಚ್ಚಿದ್ಬಿಟ್ರೆ ಇವತ್ತು ನಾನು ಸ್ಟವ್ವೇ ಹಚ್ಚಿಲ್ಲ. ಯಾಕಂದರೆ ಮಧ್ಯಾಹ್ನನೂ ಕೂಡ ಗೋಡನಲ್ಲಿ ಇದ್ದಿದ್ದೆ ಊಟ ಮಾಡಿದೆ. ರಾತ್ರಿ ಕೂಡ ನೂಡಲ್ಸು, ಗೋಬಿ, ಬಟರ್ ಕುಲ್ಚಾ, ಬಟರ್ ನಾನು ಜೊತೆಗೆ ಮಶ್ರೂಮ್ ಗ್ರೇವಿ. ನನ್ನ ಮಗ ತುಂಬ ಹಠ ಮಾಡ್ತಾಯಿದ್ದ, ಮಮ್ಮಿ ಒಂದು ಅರ್ಧ ಗಂಟೆ ಟಿ ವಿ ತೋರಿಸು ಮಮ್ಮಿ, ನೀ ಹೇಳಿದ್ದೆಲ್ಲ ಓದ್ದೆ ಬರ್ದೆ ಅಲ್ವಾ ಅಂತ ಕರೀತಾ ಇದ್ದ. ನಾನು ಎಕ್ಸಾಮ್ ಇದೆ, ಏನು ಟಿ ವಿ ನೋಡ್ತೀಯಾ ಅಂತ ರೇಗ್ತಾ ಇದ್ದೆ. ಮಮ್ಮಿ ನೀನು ಆಫ್ ಮಾಡಿದ ತಕ್ಷಣ ನಾನು ಆಫ್ ಮಾಡಿಬಿಡ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದ. ಸರಿ ಓಕೆ ಆಯಿತು, ಊಟ ಮಾಡೋ ತನಕ ಆಯಿತು. ಎಕ್ಸಾಮ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಟಿ ವಿ ಈ ಥರದ್ದೆಲ್ಲ ತೋರಿಸ್ಲೇಬಾರ್ದು. ನೂಡಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಗೋಬಿ ನೂಡಲ್ಸ್, ನಾನು ಒಂದು ರೊಟ್ಟಿ, ಮಶ್ರೂಮ್ ಗ್ರೇವಿ, ಸ್ವಲ್ಪ ನೂಡಲ್ಸ್, ಸ್ವಲ್ಪ ಮತ್ತು ಇದು ಗೋಬಿ, ಇಷ್ಟು ಎಲ್ಲ ಶೇರ್ ಮಾಡಿಕೊಂಡು ತಿಂದ್ಕೊಂಡು ನಮ್ಮ ರಥಸಪ್ತಮಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾತಾಡಿದ್ದು ನಿಮಗೇನಾದರೂ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಕಮೆಂಟು ನನಗೆ ನಾನು ತಿದ್ಕೊಳ್ಳೋ ಥರ ಇರಬೇಕು. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.